ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಸಂಜೀವಿನಿಯಾಗಿರುವ ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರನ್ನು ಬೆರೆಸಿ ಕಲಬೆರಕೆ ಮಾಡದೆ ರೈತ ಬಾಂಧವರು ಡೈರಿಗೆ ಪರಿಶುದ್ಧವಾದ ಹಾಲನ್ನು ಸರಬರಾಜು ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಾಚಗೋನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರು ಸೇರಿದಂತೆ ಮೈದಾ, ವಾಷಿಂಗ್ ಸೋಡಾ, ಯೂರಿಯಾ ಮತ್ತಿತರ ಯಾವುದೇ ವಸ್ತುಗಳನ್ನು ಸೇರಿಸಿ ಕಲಬೆರಕೆ ಮಾಡದೆ ಪರಿಶುದ್ಧವಾದ ಹಾಲನ್ನ ಡೈರಿಗೆ ಸರಬರಾಜು ಮಾಡಿ ಡೈರಿಯನ್ನ ಅಭಿವೃದ್ಧಿಯ ಪಥದತ್ತ ಮುನ್ನಡೆಸುವ ಜೊತೆಗೆ ತಾವುಗಳು ಕೂಡ ಮಿಶ್ರ ತಳಿಯ ಹಸುಗಳು ಹಾಗೂ ಎಮ್ಮೆಗಳನ್ನ ಸಾಕಿ ಉತ್ತಮವಾದ ಗುಣಮಟ್ಟದ ಹಾಲನ್ನ ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಗಳಿಸಬೇಕು ಎಂದು ಮನವಿಯನ್ನ ಮಾಡಿದ ರವಿ, ಮಂಡ್ಯ ಹಾಲು ಒಕ್ಕೂಟವು ಹಾಲು ಉತ್ಪಾದಕರು ಅಕಾಲಿಕವಾಗಿ ಮೃತರಾದರೆ 25,000 ರೂಪಾಯಿ ಸಹಾಯಧನ ನೀಡುವ ಜೊತೆಗೆ ಡೈರಿಗಳಿಂದ 5,000 ರೂಪಾಯಿ ಸೇರಿಸಿ 30,000 ರೂಪಾಯಿ ಹಣ ನೀಡಿ ನೆರವಾಗುತ್ತಿದೆ. ವೈದ್ಯಕೀಯ, ಆಯುರ್ವೇದ, ದಂತವೈದ್ಯ, ಕೃಷಿ ವಿಜ್ಞಾನ, ತೋಟಗಾರಿಕೆ, ರೇಷ್ಮೆ ಸೇರಿದಂತೆ ಉನ್ನತ ವ್ಯಾಸಂಗ ಮಾಡುವ ಹಾಲು ಉತ್ಪಾದಕರ ಮಕ್ಕಳಿಗೆ 40,000 ರಿಂದ 50,000 ರೂಪಾಯಿ ಪ್ರೋತ್ಸಾಹಧನ ನೀಡಿ ಸಹಾಯ ಮಾಡುತ್ತಿದೆ. ಆದ್ದರಿಂದ ಸಹಕಾರ ಒಕ್ಕೂಟ ವ್ಯವಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ರವಿ ಮನವಿ ಮಾಡಿದ್ದರಲ್ಲದೆ ಸಂಘವು ಲಾಭ ಗಳಿಸಿ ಮುನ್ನಡೆಯುತ್ತಿರುವುದರಿಂದ ಹಾಲು ಉತ್ಪಾದಕರಿಗೆ 3 ವರ್ಷದ ಲಾಭಾಂಶದ ಹಣವನ್ನು ಬೋನಸ್ ಆಗಿ ನೀಡುತ್ತಿರುವುದಾಗಿ ಘೋಷಣೆ ಮಾಡಿದರು. ಸಭೆಯಲ್ಲಿ ಮಾರ್ಗದ ವಿಸ್ತರಣಾಧಿಕಾರಿ ಜಗದೀಶ್ ಭಾಗವಹಿಸಿ ಹಾಲು ಉತ್ಪಾದಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಇದೇ ಸಂದರ್ಭದಲ್ಲಿ ಡೈರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಹಾಲು ಉತ್ಪಾದಕರು ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷೆ ಸುಂದರಮ್ಮ ರವಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯದರ್ಶಿ ಚಂದ್ರಪ್ರಭಾ ಮೂರ್ತಿ ಸ್ವಾಗತಿಸಿದ್ರು. ಹಾಲು ಪರೀಕ್ಷಕಿ ರುಕ್ಮಿಣಿ ಮಂಜು ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭ ಟಿವಿ, ಕೃಷ್ಣರಾಜಪೇಟೆ. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4, ಕೃಷ್ಣರಾಜಪೇಟೆ. ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ರೇವಣ್ಣ ಅವರು ಮಾತಾಡಬೇಕು ಅಂತ ತಮ್ಮಲ್ಲಿ ಸೂಪರ್ವೈಸರ್ ಆದಂತ ಜಗದೀಶ್ ಅವರ ಹಾಗೂ ಈ ಗ್ರಾಮದ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ಅಧ್ಯಕ್ಷರಾಗಿದ್ದ ಇಲ್ಲ ಯೋಗಣ್ಣ ಅವರೇ, ಊರೊಳಗೆ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲೇ ಜನರಲ್ ಬಾಡಿ ಮಾಡಿ ಅಲ್ಲಿ ಮಾಡಿದ್ರೆ ಹೆಂಗಸೆಲ್ಲ ಆಚೆ ಬರ್ತಾರೆ, ಹಾಲ್ ಕಡಿಯೋರು ಅವರೇ. ಜೂನಲ್ಲಿ ಏನ್ ಗೊತ್ತಾ, ಮುಂಗಾರು ಟೈಮು, ಹಬ್ಬಗಳು ಕಮ್ಮಿ, ಉಪವಾಸ ಹಬ್ಬ ದೂರ ಇರ್ತದೆ, ಯುಗಾದಿ ಕಳ್ಕೊಂಡು ಆರಾಮಾಗಿರ್ತಾರೆ. ಈ ಟೈಮಲ್ಲಿ ಹೋದ್ರೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತದೆ, ಈಗೆಲ್ಲ ಎಲ್ಲ ದಿನ ಹಬ್ಬಗಳು, ಶ್ರಾವಣ ಶನಿವಾರ, ಹಣ್ಣುಗಳು, ಹಂಗಾಗಿ ನಿಲ್ಸಕ್ ಹಾಕಿಲ್ಲ. ಹೂ ಕುಯ್ಯೋರ್ನ ನಾವು ನಿಲ್ಸ್ಬಿಡಿರಕ್ಕಾಗತ್ತೆ, ಅದು ಒಂದು ವ್ಯವಹಾರ ಮಾಡ್ಲೇಬೇಕದು. ಅದು ಈಗ ನಾನು ಹಾಲು ಮಾರಾಟ ಆದ್ರೆ ಅವನೊಬ್ಬಗೆ ಹೇಳ್ಬೋದು, ಹಾಲು ಮಾರಾಟ ಹಾಕೋರ್ಗೆಲ್ಲರಿಗೂ ಒಬ್ಬೊಬ್ರು ಊರ ಮನಸ್ಥಿತಿ, ಹಾಲು ಕರಿಯೋದು ಪದ್ಧತಿನೇ ಒಂದೇ ಮನೆ ತರ ಎಲ್ಲ ಹಾಲು ಕರಿತೀವಿ ಅಷ್ಟೇ, ಹಸು ಬೀಳ್ ಸಾಕೋದೇ ಗೊತ್ತಿರೋದಿಲ್ಲ. ಇವತ್ತು ಮಿನಿಮಮ್ ಮಿಕ್ಸರ್ ಇದಿತ್ತವ್ರಿಗೆ ಕಷ್ಟ ಬಣ್ಣ ಚೇಂಜ್ ಮಾಡೋ ಅನಿಸ್ತೀಯ, ಯಾಕೆ ಬಿಳಿ ಪ್ಯಾಕೆಟ್ ಹಾಕೋಲ್ರಿ ನೀವು, ಆ ಪ್ಯಾಕ್ ಬಿಳಿದ್ಕಾದ್ರೆ ಗೊತ್ತೂರ್ವೇನೋ, ಅದೇ ಹೇಳ್ತಾ ಇರೋದು, ಅದು ಬಂದಕ್ಕೆ ಬರ್ತದೆ ಅಂತ ಮಿನಿಮಮ್ ಮಿಕ್ಸರ್ ಹೋಗಿ ಹೇಳ್ತೀನಿ. ಹೋಯ್ತಾ ಈಗ ಬೋನಸ್ ವಿಚಾರ ಚರ್ಚೆ ಬಂತು, ನಾನು ಬಂದ ತಕ್ಷಣ ಅದೇ ಮಾತಾಡ್ತಾ ಇದ್ದೆ. ಉತ್ಪಾದಕರಿಗೇನು ನಾವು ಹಾಕಿರೋ ದುಡ್ಡನ್ನು ನಮ್ಮ ಬೋನಸ್ ಕೊಡಿ, ಎಲ್ಲೋ ಬಿಲ್ಡಿಂಗ್ ಹಾಕೋಬಹುದು ಇಲ್ಲ, 5 ವರ್ಷ ಡೈರಿ ಓಪನ್ ಆಗಿ ಇಲ್ಲೇನು ಅದನ್ನೇ ಲೆಕ್ಕ ಹಾಕ್ತೆ, ಬಿಲ್ಡಿಂಗ್ ತೆಗಿಬೇಕು, ಇರೋದು ಪೇಮೆಂಟ್ ಮಾಡಿ 5 ಲಕ್ಷ ಚಿಲ್ಲರೆ ಅಕೌಂಟ್ ಅಲ್ಲದೆ ಈಗ ಒಕ್ಕೂಟದಲ್ಲಿ 7 ಲಕ್ಷ ಬರ್ಬೋದು. ಈಗ ಅನ್ಬಿಟ್ಟು ದುಡ್ಡ ತೆಗೆದ್ಬಿಟ್ಟು ಏಕಾಗಿ ಈ ದುಡ್ಡು ಎಲ್ಲಿಗೆ ಹೋಯ್ತಿತ್ತು, ನಿಮ್ದು ಬೇರೆ ಊರಿಗೆ ಹೋಯ್ತಿತ್ತು, ನಿಮ್ಮೂರು ಸಿಗ್ತಿತ್ತ? ಇವತ್ತು ಇಲ್ಲಿ ಕೂತಿರೋರು ಯಾರ ಮನೇನಾದ್ರು ಅಕೌಂಟ್, ನನ್ನ ಮನೇನೂ ಸೇರಿಸ್ಕೊಂಡ್ರಿ, ಹೋಗೋಣ ಅಕೌಂಟ್ ತೆಗೆದ್ಬಿಟ್ಟು 12 ಲಕ್ಷ ದುಡ್ಡು ಇಟ್ಟಿರೋದು, 12-13 ಲಕ್ಷ ದುಡ್ಡು ಅಕೌಂಟಲ್ಲಿ. ಮಂಡ್ಯ ಡೈರಿ ಅಕೌಂಟು ಮತ್ತು ಈ ಅಕೌಂಟ್ ಅಂದ್ರೆ 13 ಲಕ್ಷ ನಿಮ್ಮೂರು ದುಡ್ಡು ಉಳಿತದೆ 5 ವರ್ಷದಲ್ಲಿ. ಕೂತಿರೋರು ಅಕೌಂಟಲ್ಲಿ ಇಟ್ಟಿದ್ದೀರಪ್ಪ, FD ಇಟ್ಟಿರೋರು ಬಿಟ್ರೆ ಯಾರು ಮಾಡಿಕೊಂಡ್ರು? ವ್ಯವಹಾರಕ್ಕೆ ಆಗ್ತೀವಿಲ್ಲ, ಆಸ್ತಿಗೆ ಆಗ್ತೀವಿ, ಏನೋ ಮದುವೆ ಕಾರ್ಯ ಏನೋ ಮಾಡ್ಕೊತ ಮನೆ ಕಟ್ತಾ ಇರ್ತೀವಿ. ಈ ದುಡ್ಡು ಬೇರೆ ಊರಿಗೆ ಹೋಗೋದು ಉಳಿಬೇಕು ಅನ್ನೋದೇ ನಾವು ಚರ್ಚೆ ಮಾಡಿದಾಗ ಇದ್ರೊಳಗೆ ಬಂದು ಓಡಾಡಿದ್ರೆ ಬೋರ ಪಂಪ್ ಸತ್ತೋಗ ನೀನು ಎಲ್ಲ ಬದುಕಿದ್ವಿ ಏನಮ್ಮ, ನೀನು ಆ ಸೆಕ್ರೆಟರಿ ಆಗಿ ಬಂದಿದ್ದೆ ಅನ್ಕೊಂಡಿಲ್ಲ. ನಾನು ಬಿಸ್ತಲ್ಲಿ ಬಂದಿದ್ರು ಸುಮಾರು ಜನ ಹೆಣ್ಮಕ್ಳು ಇದ್ರಲ್ಲಿ, ಯಾರ್ಯಾರೋ ಮಕ್ಕ ಗೊತ್ತಿಲ್ಲ, ಇವರೊಬ್ರು ಒಂದೊಬ್ರು ಕಂಡಿಡ್ದೆ ಅಷ್ಟೇ ಅವತ್ತು ಬಂದಿದ್ರಲ್ಲಿ. ಅವ್ರು ಕುಮಾರಣ್ಣ ಮಾಡೋಲ್ಲ, ನಮ್ಮೂರ್ ಮನೆನೇ ದೂರ ಆಗ ಒಂಟಿ ಮನೆ ಅನ್ನೋ ಕಾಲದಲ್ಲಿ ಕೊಡೋ ಮನೆ ಅವರು ಬೆಳ್ಕೊಳ್ಳಿ ತೆಗಿ. ಇವರು ಸೆಕ್ರೆಟರಿ ಆಯ್ತಾದ್ಮೇಲೆ ದಾಳದವ್ರು ಕಾಂಗ್ರೆಸ್ ಅವರು ಸೀಸನ್ ಬಂದ್ರೆ ದಾಳದವ್ರು ಅಂದ್ರು, ನಾನು ಕಾಂಗ್ರೆಸ್ ಆಗ
ಪಕ್ಷ ತಡಿ ಬೋರಪ್ಪ ಅವರೆಲ್ಲ ಕೂತ್ ಮಾತಾಡೋರು ಅದು ಮಾಡಿ ಅಂತ ಹೇಳಿದ್ರೆ ಮಾಡ್ಕೊಟ್ಮೇಲೆ ಏನಾಯ್ತಲ್ಲ ನಿಮಗೆ ಗೊತ್ತಿ ಈಗ್ಲದು. ನಾನು ಅದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ, ನಾನೇ ಮಾಡಿದ್ದೀನಿ ಉಳ್ಕೊಳ್ತದಲ್ಲ, ಮತ್ತೆ ಅದನ್ನೇ ಮಾತಾಡೋದು ಅರ್ಥ ಇರೋದಿಲ್ಲ. ಒಂದೇನು 5 ವರ್ಷದಲ್ಲಿ ನೀವು ಬೋನಸ್ ದುಡ್ಡು ಎಷ್ಟು ಸಂಪಾದನೆ ಮಾಡಿದ್ದೀರಿ? 338, ಈಗ 1,09,000, 347, 440 ಲಕ್ಷ ಬರೀ ಬೋನಸ್ ಸಂಪಾದನೆ ಬಂದದ್ದು ನಿಮಗೆ. ಈ ದುಡ್ಡು ಊರಿನ ರೀತಿಗೆ ಅಲ್ಲ, ಹಂಗಾಗಿ ಊರ್ ಮಧ್ಯದಲ್ಲಿ ಮಾಡಿ. ನಾನು ಹೇಳೋದು ಇವತ್ತು ಏನ್ ಹೇಳ್ತಾ ಇದ್ದೀನಿ ತಲೆಯಲ್ಲಿ ಇಟ್ಕೊಂಡು 25,000 ರೂಪಾಯಿ ನಿಮಗೋಸ್ಕರ ಮಾಡಿರೋದು. ನೀವು ಯಾರೋ ಅರ್ಜಿ ಹಾಕಿರೋ ಈಗ ಗೆದ್ದ ಮೇಲೆ ಮಾಡ್ತಾ ಇರೋದು. ಈಗ 14ನೇ ತಾರೀಕು, ಮೊನ್ನೆ ಇನ್ನೂ 5 ದಿವಸ ಆಗಿಲ್ಲ, 14ನೇ ತಾರೀಕು ಆಗಿರೋದು. ಇದು ಯಾರಿಗೋಸ್ಕರ ಮಾಡ್ದೋ? ಇನ್ನು 1 ವಾರ ಆಗಿಲ್ಲ. ನಮ್ಮಲ್ಲಿ ಯಾರು ಸಾಯ್ತಾರೆ ಅಂತಲ್ಲ, ನಿಮ್ಗೋಸ್ಕರ. ಅದಾದ್ಮೇಲೆ ಎಜುಕೇಶನ್ಗಳದ್ದು ಹೋದ ವರ್ಷ ಶುರು ಮಾಡಿದ್ದು. ಒಳಗಡೆ MBBS ಬರೀ 20,000 ಇತ್ತು, ವೆಟರ್ನರಿ ಡಾಕ್ಟರ್ 20,000 ಇತ್ತು, ಅದು 50,000 ಮಾಡಿಸಿದ್ದು. BSc AG ಅಂತ ಕೃಷಿ ಬಗ್ಗೆ ಓದೋರ್ಗಿತ್ತು. ಅದಾದ್ಮೇಲೆ ನಾವೊಂದು 3 ಸೇರಿಸಿದ್ದು, ಫಾರೆಸ್ಟ್ರಿ, ಸೆರಿಕಲ್ಚರ್ ಮತ್ತೆ ಇದು ಅದು ಫಿಶರಿಂಗು. ಈ ಸರಿ ಆರ್ಟಿಕಲ್ಚರ್ ಅಂದ್ರೆ ಗೊತ್ತಾನೆ, ಓದಿರೋದು ಗೊತ್ತಿತ್ತು. ತೋಟಗಾರಿಕೆ, ನೀವು ತೋಟಗಾರಿಕೆ ಮಾಡ್ತಿರಲ್ಲವ, ಕೃಷಿನೇ ಬೇರೆ ತೋಟಗಾರಿಕೆ ಬೇರೆ. ಕೃಷಿ ಅಂದ್ರೆ ಎಲ್ಲ ಬೆಳೆಗೂ ಬರ್ತದೆ. ತೋಟಗಾರಿಕೆ ಅಂದ್ರೆ ಬಾಳೆ, ಈ ತರ ಕ್ರಾಪ್ಗಳು ಸೈಡ್ ಬಿಸ್ನೆಸ್ ಮಾಡ್ತಿರಲ್ಲ, ಅದು ಸೇರ್ತದೆ. ಆ ತೋಟಗಾರಿಕೆ ಮಾಡೋ ಅಂತವ್ರಿಗೆ ಅಂತೇಳಿ ಅದು ಸೇರಿಸಿದ್ವಿ. ಸತಿ ಓದೋ ಅಂತವ್ರಿಗೆ ಮಕ್ಕಳಿಗೆ ಅಂತ 5 BSc ತಗೊಂಡಿದ್ದೀವಿ. ಒಂದೊಂದು ಯಾವ್ದಾದ್ರು ತಲೆಯಲ್ಲಿ ಇಟ್ಕೊಂಡು ಇನ್ನೊಂದ್ಸರಿ ಹೇಳ್ತೀನಿ. BSc ಅಗ್ರಿಕಲ್ಚರ್ ಅಂದ್ರೆ ಕೃಷಿ, BSc ಫಾರೆಸ್ಟ್ರಿ ಅರಣ್ಯ, BSc ಸೆರಿಕಲ್ಚರ್ ಅಂದ್ರೆ ರೇಷ್ಮೆ, BSc ಫಿಶರಿಂಗು ಮೀನು, BSc ಹಾರ್ಟಿಕಲ್ಚರ್ ತೋಟಗಾರಿಕೆ. ಈ 5ಕ್ಕೆ 40,000 ಮಾಡಿದ್ವಿ. ಈಗ ಮೊದಲು 15,000 ಇತ್ತು. ಅದ್ರ ಜೊತೆಗೆ ಮೊನ್ನೆ 14ನೇ ತಾರೀಕು ಟ್ರಸ್ಟ್ ಮೀಟಿಂಗು ಇತ್ತು ಸಂಜೆ. ಅದರಲ್ಲಿ ಮೆಡಿಕಲ್ ಓದೋರಿಗೆ 50,000 ಇತ್ತು. ಮತ್ತೆ ಇವರು BVSc ವೆಟರ್ನರಿ ಡಾಕ್ಟರ್, ದನಿ ಡಾಕ್ಟರ್, ಜನರಲ್ ಡಾಕ್ಟರ್ 50 ಮಾಡಿದ್ದೀವಿ. ಇನ್ನೊಂದು ಡೈರಿ ಟೆಕ್ನಾಲಜಿ ಅಂತ ಐತೆ, ಅದಕ್ಕೂ 40,000 ಮಾಡಿದ್ದೀವಿ. ಅದು ತುಂಬಾ ಕಮ್ಮಿ ಓದೋದು. 2 ಕಾಲೇಜ್ ಇರೋದು ಇಡೀ ಕರ್ನಾಟಕದಲ್ಲಿ. ಒಂದು ಹೆಬ್ಬಾಳಲ್ಲಿ ಐತೆ, ಒಂದು ಗುಲ್ಬರ್ಗ ಯೂನಿವರ್ಸಿಟಿಲಿ ಐತೆ. ಹಂಗಾಗಿ ಅದು ತುಂಬಾ ಕಷ್ಟ ನಮ್ಮವ್ರು ಹೋಗಿ ಓದೋದು. ಓದೋರ್ಗೆ ಇರ್ಲಿ ಅಂತ ಮಾಡಿರ್ತೀವಿ. 2ನೇದು ಈಗ ಮೊನ್ನೆ ಸೇರಿಸಿರೋದು ಯಾವುದು, ಡೆಂಟಲ್ ಅಂದ್ರೆ ಅಲ್ಲೊಂದು ಡಾಕ್ಟ್ರು. ಅದು ಬಿಟ್ರೆ ಆಯುರ್ವೇದಿಕ್ ಡಾಕ್ಟ್ರು ಈಗ ಗೌರ್ಮೆಂಟ್ಗೂ ತಗೋತವ್ರೆ ಅಂತ ಅದಕ್ಕೂ 40,000 10,000 MBBS ಕಮ್ಮಿ ಮಾಡಿ ಮಾಡಿದ್ದೀವಿ. ಯಾರ್ದಾರು ಮಕ್ಕಳು ಮಂಡ್ಯ ಜಿಲ್ಲೆಯಲ್ಲಿ ನೆಂಟರು ಮಕ್ಕಳು ಸೇರಿರ್ಲಿ, ಹಾಲು ಹಾಕೋದು ನಿಲ್ಸಿದ್ರೆ ಇವತ್ತಿಂದ ಹಾಲು ಹಾಕಿ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಕೊಡ್ತೀವಿ. ನಮ್ಮ ಶತ್ರು ಮಗನ್ ತಂದು ಕೊಡಿಸ್ತೀವಿ. ಆ ಮಕ್ಕಳುಗಳಿಗೆ ಒಂದು 40,000 50,000 ಕೊಟ್ಟರೆ ಲ್ಯಾಪ್ಟಾಪ್ ತಗೊಂಡು ಖುಷಿ ಪಟ್ಟು ಅವೇ ಮುಂದಕ್ಕೆ ನಮ್ಮವ್ವ ಹಾಲು ಹಾಕಿದ್ಕೆ ಬತ್ತು ನಮ್ಮ ಊರವ್ರು ಬಂದಾಗ ಗೌರವ ಕೊಡ್ಬೇಕು ಅನ್ನೋ ಮನ್ಸಿಗೆ ಬರಲಿ ಅಂತ ಮಾಡ್ತಾ ಇರೋದು ನಾವಿದು. ಇದೇನು ಮೆಚ್ಚಿಸ್ಕೊಳಕ್ಕಲ್ಲ. ಆ ಮಗನೇ ನಮಗೆ ತೋರಿಸ್ಬಿಟ್ರೆ ನೀವು ಬಂದು ಇಸ್ಕೊಂಡೋಗಿ. ಆ ಮಗ ಹೋದಾಗ ನಮ್ಮೂರವ್ರಿಗೆ ಏನೋ ಪ್ರೀತಿ ಹಾಲಾಕಿ ಇಷ್ಟು ಕೊಡ್ತಾರೆ, ನಾನು 4 ಜನ ಸರ್ವಿಸ್ ಕೊಡ್ಬೇಕು ಅನ್ನೋ ಮನೋಭಾವನೆ ಬರಲಿ. 10 ಜನದಲ್ಲಿ ಒಂದು 2 3 ಜನ ಆ ಥರ ಆದ್ರೆ ನಮ್ಗೆ ಅನುಕೂಲ ಆಯ್ತು, ಹಳ್ಳಿ ಜನ ಪ್ರೀತಿಸ್ಲಿ ಅಂತ ಮಾಡ್ತಿರೋದು. ಅದ್ರ ಕಡೆ ಗಮನ ಇಟ್ಕೊಳ್ಳಿ. ಜೊತೆಗೆ ಈಗ ಏನು ನಾನು ಹೇಳ್ತಾ ಇರೋದು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅದೇ ಮಗ 10 ಮ್ಯಾಕ್ ಜಾಸ್ತಿ ಕೊಟ್ಟು ಓಲೈಸ್ಕೊಳ್ಳೋದಲ್ಲ. ಇವತ್ತಾ ನಮ್ಗೆ ಸೇರೈತಿ ಇಲ್ಲಿ ಹೆಣ್ಮಕ್ಳು ಸೇರಿರೋದು ಮಹಿಳಾ ಸಂಘ. ನಮ್ಗೇನಪ್ಪ, ನಾವು ಬರ್ಬೇಕಲ್ಲ, ಅದನ್ನು ಮಾಡಿದ್ದೀವಿ. ಹಿಂದೆ ಮಾಡಿದ್ದೀನಿ, 16ರಲ್ಲೇ ಮಾಡಿದೆ. ಯಾಕೆ ಅಂತಂದ್ರೆ ನಾನು ಮದುವೆ ಆದಾಗ ನನ್ನ ಹೆಂಡತಿ 11 ವರ್ಷ ಚಿಕ್ಕವಳು. ನಾನು ಹೇಳಿದ್ದೀನಿ ಎಲ್ಲ ಕೇಳಿ. ನಾನು ಹೆಚ್ಚು ಕಮ್ಮಿ ಹಿಂದೆಲ್ಲ ಮದುವೆ ಆಯ್ತಿದ್ದವ್ರಿಗೆ 5 ವರ್ಷ 10 ವರ್ಷ ಹಿಂದೆ ಮುಂದೆ ಇಷ್ಟೇ ಮದುವೆ ಮಾಡ್ತಿದ್ದೆ. ಯಾರನ್ನ ಸಮಾವೇಶವ್ರು ಮದುವೆ ಮಾಡ್ತಿದ್ರು. ಈಗ ಹೊಸ ಲವ್ ಗಿವ್ ಮಾಡ್ಕೊಬಿಡ್ತಾರೆ ಏನವ. ನಿಜ ತಾನೆ, ಅದೊಂದು ಹೇಳ್ಕೊಡಿ ಅಷ್ಟೇ. ಸಮಾವೇಶದ ಮದುವೆ ಆದ್ರೆ ಹೆಣ್ಮಕ್ಳುಗಳು ಮಕ್ಕಳಾದ್ಮೇಲೆ ಆಂಟಿ ತರ ಕಾಣ್ತಾರೆ, ಹುಡುಗರುಗಳು ಹುಡುಗರಂಗೆ ಕಾಣ್ತಾರೆ. ಆಗ ಬೇರೆ ತರ ಸಂಬಂಧಗಳು ಬೆಳೆಯೋದು. ಹಂಗಾಗಿ 5 ವರ್ಷ ವಯಸ್ಸಿಟ್ಟು ಮಾಡಿದಾಗ ಜವಾಬ್ದಾರಿ ಇರ್ತದೆ ಗಂಡಸಿಗೆ. ಹೆಣ್ಮಕ್ಳನ್ನ ಗೌರವಿಸ್ ನೋಡೋಂತ ವಯಸ್ಸಿಗೆ ಬಂದಿರ್ತಾರೆ ಅಂತ ಮಾಡಿದ್ದಾರೆ ಹಿಂದೆ. ಇವತ್ತು ಏನಿಲ್ಲ, ಸುಪ್ಪಕ್ಕೂ ಎಣ್ಸಿ ಕುರ್ಸಾಕೊಂತ ಯಾವ್ದೋ ಒಂದು ಮಾಡೋ ಮಟ್ಟಕ್ಕೆ ಆಗ್ಬಿಟ್ಟದೆ. ಇನ್ನು 5 ವರ್ಷವೋ ಮ್ಯಾಕ್ಸಿಮಮ್ 10 ವರ್ಷ ನನಗೆ ಗೊತ್ತಿರೋ. ಇನ್ನು 15 ವರ್ಷ ಬರೀ ನಿಮ್ಮ ಹೆಣ್ಮಕ್ಳು ಗಂಡ ಇಕ್ಲಿರೋ ಮನೆ ತಮ್ಮ ಮತ್ತೆ ಹಿಂದೆ ಹೋಯ್ತಿದ್ರು. ನಮ್ಮ ಅಪ್ಪದ ಮೋದಿರು ನಮ್ಮನೆ ಹೆಣ್ಣತೆ ಮದುವೆ ಮಾಡ್ಕೊತಿ. ಆ ಪರಿಸ್ಥಿತಿ ಬಂದೇ ಬರ್ತದೆ. ಯಾಕೆ ನಾನು ಹಾಸ್ಪಿಟ್ಲಿಗೆ ಸುಮಾರು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀನಲ್ಲ, ನನ್ನ ಬರ್ತಡೇದು ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮ, ವಿಶ್ವ ಆಲೋ ದಿನಾಚರಣೆ ಜಾಸ್ತಿ ಆಯ್ತಿದ್ದ ಮುಂದಕ್ಕೆ ಏನಾಯ್ತದೆ ಅಂತ ಥಿಂಕ್ ಮಾಡಿ. ಇವತ್ತು ಏನಾಗದೆ 1000 ಸಂಖ್ಯೆಯಲ್ಲಿ ಎಣಿಸಿದಾಗ 1,000 ಗಂಡು ಮಕ್ಳಿದ್ರೆ ನಮ್ಮ ಭಾಗದಲ್ಲಿ 700 ಚೀಲ ಹೆಣ್ಮಕ್ಳು, 200 ಚೀಲ ಶಾರ್ಟೇಜ್ ಅದು. ಆ 200 ಚೀಲ ಶಾರ್ಟೇಜ್ ಇರೋದಕ್ಕೆ ನಮ್ಮ ರೈತರಿಗೆ ಹೆಂಗ್ ಕೊಡ್ತಾ ಇಲ್ಲ. ಶುರುವೇ ಹಾಕೋರೆ ಇವರೆಲ್ಲ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ ಇಲ್ಲಿ ಕೂತಿರೋ ಮಕ್ಕಳು ಓದಿಸ್ತವ್ರೆ ಅಲ್ವ. ಎಲ್ರಿಗೂ ಆಸೆ ಅದು. ನನಗೂ ನನ್ನ ಮಗನ ಅಷ್ಟೇ, ಎಲ್ಲರೂ ಅಷ್ಟೇ. ಅದಾದ್ಮೇಲೆ
20 30 ಸೀರೆ ಕಟ್ಟಿರೋ ಮನೆಗೆ ಹೆಣ್ಣು ಕೂಡ ಕೇಳಿವ್ರನ್ನ ನಾನ್ ತೊಳೆದೆ ಸಾಕಾಗದೆ ಅವಳು ಬೇರೆ ತೊಳಿಬೇಕಾ ಅಂತಾರೆ. ನಿಜ ಅಲ್ವಕ್ಕ? ಅದು ಈ ತಾಲೂಕು ಹೆಂಗ್ ಕೊಡಕ್ಕಿಲ್ಲ, ಎಲ್ಲ ಬೇರೆ ಗಡಿಗೆ ಕೊಟ್ಬಿಡ್ತೀವಿ. ಮತ್ತೆ ಇಲ್ಲಿ ಗಂಡು ನಮ್ಮ ಗಂಡಿಗೆ ಹೆಂಗ್ ಸಿಕ್ಕವು? ಇದು ನಾನು ಕಡಿ ಅಂತಲ್ಲ, ಒಳ್ಳೆಯವರು ಕೊಟ್ರೆ ನಾನು ಮದುವೆಯಾಗ ಮುಂಚೆ ನೀಲ್ಕಂಠನಿಗೆ ಪೂರ್ತಿ ಗೊತ್ತು ಹೆಂಗಿದ್ದೆ ಏನಿದ್ದೆ ಅಂತ. ನಾನು ಕುಡಿದೇನೆ, ಸಿಗರೇಟ್ ಸೇರ್ತೇನೆ, ಚಟ ಕಮ್ಮಿ ಮಾಡ್ಕೊಂಡು ಇಸ್ಪಿಟ್ ಆಡೋದು ಬಿಡಕ್ಕೆ ಎಷ್ಟೋ ವರ್ಷ ಬಿಟ್ಟು ಇವತ್ತು ಈ ಮಟ್ಟಕ್ಕೆ ಬಂದು ಹಿಂಗೆ ನಿಂತ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಮನೇಲಿ ಕೂತಾ ಇದ್ದೀನಿ. ನಾನು ಚಟ ಕಮ್ಮಿ ಮಾಡಲೆ. ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ತೀರ್ಮಾನ ನಿಮ್ದು. ಹುಡುಗ ಒಳ್ಳೆಯವನಾಗಿರ್ಬೇಕಷ್ಟೇ. ನೀವು ಎಂತ ಕೆಲಸ ಇರೋದು ಎಷ್ಟು ಜನ ಇವತ್ತು ನಮ್ಮಲ್ಲಿ ಒಬ್ಬ ಡಾಕ್ಟ್ರು, ಅದು BSc ಓದಿದ್ದ ಇನ್ನೇನು 10 ವರ್ಷಕ್ಕೆ MD ಆಗೋನು ಭರತರಾಜ್ ಅಂತ, ಅವನು ಮನೆ ದಿವಸ ಫೈಲ್ ಬಿಸ್ತ ಏನಕ್ಕೆ ಬೆಡ್ಡಿಂಗ್ ಗ್ಯಾಪ್. ಇವತ್ತೆಲ್ಲ ಮೊಬೈಲ್ ಒಳಗೆ ಎಲ್ಲ ಬಿಟ್ಟವ್ರೆ. ಮೊನ್ನೆ ದಿವಸದ ಒಂದು ಇನ್ಸಿಡೆಂಟ್ ನಮ್ KR ಪೇಟೆಲ್ ಹೊಟ್ಟೆ ಹೊಡ್ಬಿಡ್ತು. ನನ್ನ ಸ್ನೇಹ ಗೊತ್ತಿಲ್ಲ, ನಾನು ಹೊರಗಡೆ ಹೋಗ್ಬಿಟ್ಟಿದ್ದೆ. ಬಸವರಾಜಣ್ಣ ಅಂತ ಅವ್ರ ಮಗನ ಕೇಸು ಬೆಡ್ಡಿಂಗ್ ಗ್ಯಾಪ್. ಮುಂದೂರ್ಗೆ ಹೋಗ್ತೀನಿ, ಅಲ್ಲಿ ನಮ್ ಚೇರ್ಮನ್ ಮೊಮ್ಮಗ ಸತ್ತವ್ರೆ. ಈಗ ಒಂದ್ ಸ್ವಲ್ಪ ದಿವಸ 2 ವರ್ಷದಿಂದ ಬರೀ 4 ಲಕ್ಷ ಸಾಲ ಮಾಡಿಲ್ಲ ಹುಡುಗ. ಇಂಜಿನಿಯರ್ ಓದ್ಕೊಂಡ್ ವಯಸ್ಸು. ಅವ್ನು ಬೆಡ್ಡಿಂಗ್ ಗ್ಯಾಪ್, ಮನೆಯಲ್ಲಿ ಬೈತಾರೆ ಅಂತ ಸೂಸೈಡ್. ತುಂಬಾ ಎಚ್ಚೆತ್ಕೋಬೇಕು ನೀವು. ಒಂದು ಮಕ್ಕಳು ಸಾಕ್ತಾ ಇದ್ದೀರಿ, ಗಂಡು ಮಕ್ಳು ಅಷ್ಟೇ ಇಲ್ಲ, ಇವತ್ತು ಹೆಣ್ಣು ಮಕ್ಕಳು. ನನ್ನ ಒಬ್ಳಿಲೆ ಒಂದು 4-5 ಕಡೆ ಟ್ರೇಡಿಂಗು ಮತ್ತೆ ಇದು ಅಂತ ಆಡ್ತಾವ್ರೆ. ಹುಷಾರಾಗಿರಿ, ಟ್ರೇಡಿಂಗ್ ಅಲ್ಲೂ ಮೋಸ. ಟ್ರೇಡಿಂಗ್ ಬಿಸ್ನೆಸ್ ನಾನು ದುಬೈ ಒಳಗೆ ಕಣ್ಣಿಗೆ ನೋಡಿರೋನು. ನಿಮ್ಗೆ ಅಕೌಂಟ್ ದುಡ್ಡು ಹಾಕಿ ನೋಡಿ, ನಿಮ್ಗೆ ಶೇರ್ ಅಲ್ಲಿ ರೈಸ್ ಮಾಡಿ ಎಳ್ಕೊಂಡು ನಿಮ್ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ರಪ್ ಅಂತ ಬೀಳಿಸಿ ಮಾರ್ಕೊಳ್ಳೇಬೇಕು. ವಿಧಿ ಇಲ್ಲ, ನೀವು ಮನೆ ಅಲ್ಲ ಮಾಡ್ತಾರೆ. ಇಲ್ಲ ಅಂದ್ರೆ ಬೆಟ್ಟಿಂಗ್ ಆಡಿ, ಮ್ಯಾಚ್ ಅಲ್ಲಿ ಆಡಿ, ಇಲ್ಲ ನಮ್ ಇಸ್ಪೀಟ್ ಆಡಕ್ ಬಿಟ್ಟು ಎಲ್ಲಾ ತರ ಮಾಡಿ ನಿಮ್ಮನ್ನು ತೆಗಿತಾವ್ರೆ. ಹುಷಾರಾಗಿ ನಿಮ್ಮ ಮಕ್ಳು ಕಾಯ್ಕೊಳ್ಳಿ. ಮೊಬೈಲ್ ನೋಡ್ತಾ ಮಗ ಏನೋ ರೀಲ್ಸ್ ನೋಡ್ತಾ ಅನ್ಬಿಡಿ, ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆ ನೀವೆಲ್ಲ ಕಷ್ಟಪಡೋದು ಅವ್ರ ಜೀವನಕ್ಕೆ. ತುಂಬಾ ಕೇಸಸ್ ನೋಡ್ತಾ ಇದ್ದೀನಿ ನಾನು, ಉದಾಹರಣೆಗಳು ಕೊಟ್ಟು ಹೇಳ್ತಾ ಇದ್ದೀನಿ. ಇದೇನೋ ಕಾಟಾಚಾರಕ್ಕೆಲ್ಲ ಮೊನ್ನೆ ರೀ ಒಬ್ಬನೇ ಮಗ ಭರತರಾಜು, ಇವ್ರ ಜೊತೆನೆ ಕೆಲಸಗಾರ, ಇವ್ರ ಆಫೀಸರ್ ಅವನು DM. ಇವನು ಆ DM ಮಗಗಳು ರಿಟೈರ್ಡ್ ಆಗೋಯ್ತಾನೆ ಅಂತ ಪೋಸ್ಟರ್. ಇವತ್ತೇ ಇದ್ದ ಚಿಕ್ಕ ವಯಸ್ಸು, ಇವ್ರ ವಯಸ್ಸು. ಇವತ್ತು ಚಿಕ್ಕ ಮಗು, ಎಳೆ ಮಗು. ಆ ಮಗಿಗೆ ಯಾರು ದಾರಿ? ಈ ಕೆಲಸ ಕೊಡ್ತೀವಲ್ಲ ಹೆಂಡತಿಗೆ ಬೇರೆ ವಿಚಾರ ಅಪ್ಪ. ಹಂಗಾಗಿ ಇದೆಲ್ಲ ಯೋಚನೆ ಮಾಡಿ ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಅವನೇನೋ ಹೇಳ್ತಾನೆ, ಇವನೇನೋ ಮಾಡ್ತಾನಲ್ಲ. ನೀವು ಏನೇ ಕಷ್ಟ ಪಡ್ತಾ ಇದ್ರು, ನಿಮ್ ಕಷ್ಟ ಸಲ್ಲಬೇಕಾದ್ರೆ ನಿಮ್ಮ ಮಕ್ಳಿಗೆ ಒಳ್ಳೇದಾಗ್ಬೇಕು, ಅವಾಗೇ ಸಲ್ಲೋದು. ಅದ್ರ ಕಡೆ ಗಮನ ಕೊಡಿ. ಜೊತೆಗೆ ಹೊಸ ಸಾಕ್ತಿರುವ ಎಲ್ಲ ಮಾರ್ಬಿಟ್ರು ಅಲ್ಲೇ ಡೈರೆಕ್ಟರ್ ಹತ್ರಲ್ಲೇ ಇಲ್ಲ ಹತ್ರನೇ. ಈಗೆಲ್ಲ ಆನ್ಲೈನ್ ಮಾಡಾಗೈತೆ. ಮೊನ್ನೆ ಆನ್ಲೈನ್ ಆಗಿಲ್ವಾ ನಿಮ್ಮೂರಲ್ಲಿ? ಫ್ಯಾಕ್ಟ್ರೇಟ್ ಆಗಿಲ್ವಾ? ಫ್ಯಾಕ್ಟ್ರಿ ಕೊಡ್ತಿಲ್ವ? ಅದೇ 1 ವರ್ಷ ಆಯ್ತು ಫ್ಯಾಕ್ಟ್ರಿ ಮಾಡ್ಸಕ್ ಶುರು ಮಾಡಿ. ನಾವು ಜುಲೈಯಿಂದ ಶುರು ಮಾಡಿದ್ರು, ನಿಮ್ಮವ್ರು ಆಗಸ್ಟ್ ಆಗಿರ್ಬೇಕು. ಹಾಲಿನ ರೇಟ್ ನೀರಿನ ಬಾಟ್ಲಿಗಿಂತ ಕಮ್ಮಿ ಅದೇ ನಮ್ದು. ನಾವ್ ಏನ್ ಮಾಡ್ಬೇಕು? ರೇಟ್ ಮಾಡ್ಬೇಕು. ಈಗ ಬೆಂಗಳೂರು ಸಿಟಿಲಿ, ಮೈಸೂರು ಸಿಟಿ ಕುಡಿಯೋರು ರಚ್ ಕೇಳ್ತಾರೆ, ಜಾಸ್ತಿ ಮಾಡ್ತಾರೆ ಅಂತ. ಅವ್ರು ಮಾಡಿದ್ರೆ ಇಲ್ಲಿ ಮಾಡಕ್ಕಾಗತ್ತ? 3 ಸತಿ ಜಾಸ್ತಿ ಮಾಡೋರು ಇದ್ರಲ್ಲಿ. ಯಡಿಯೂರಪ್ಪನವರು 1 ಸತಿ, ಸಿದ್ದರಾಮಯ್ಯನವ್ರು 2 ಸತಿ, 3 ಸತಿ ಜಾಸ್ತಿ ಆಗದ ಹಾಲು ರೇಟು. ಎಷ್ಟು ವರ್ಷದಲ್ಲಿ? 6 ವರ್ಷದಲ್ಲಿ ಜಾಸ್ತಿ ಮಾಡ್ತಾನೆ ಹೋಯ್ತಾ ಇಲ್ಲ. ನಾನ್ ಡೈರೆಕ್ಟರ್ ಆದ್ರೆ 16 ರೂಪಾಯಿ ಲೀಟರ್ ಡೈರೆಕ್ಟರ್ ಆದ 2014ರಲ್ಲಿ. ಇವತ್ತು 35 ರೂಪಾಯಿ 30 ಪೈಸೆ ಯಾವರೇಜ್ ಹಾಲದು. ನೀವು ತಗೋತಾರ ಫ್ಯಾಕ್ಟ್ರಿ 40 ರೂಪಾಯಿ ತಗೋತಿದ್ರೆ, 50 ರೂಪಾಯಿ ತಗೋತಿದ್ರೆ, 60 ರೂಪಾಯಿ ತಗೋತವ್ರೆ. 664 ತಗೊಂಡವ್ರೆ. ಬೂಗುಂಕೆರೆ ಊರೊಳಗಡೆ ಅವಿಗೆ ಫೋನ್ ನೋಡಿದೆ, 62 ರೂಪಾಯಿ ತಗೊಂಡವ್ರ ಮನೆ. ನಾನೇ ಕರೆದು ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ದೀನಿ. ಎಮ್ಮೆ ಕಟ್ಟೋರ್ಗೆ ಒಳ್ಳೆ ರೇಟು, ಫ್ಯಾಕ್ಟ್ ರೇಟ್ ಮಾಡ್ತಾ ಇದೀವಿ. ಅದಕ್ಕೆ ದಿನ ಹಾಲು ರೇಟ್ ಅಲ್ಲ ನಮ್ಮಲ್ಲಿ. ಎಲ್ಲಾ ನೀವು ಪ್ರೈವೇಟ್ ಫೀಡ್ಸ್ ನೀನು ಎಲ್ಲ ದೇಶ ಕಟ್ಕೊಂಡ್ಬಿಟ್ಟು ತಂದು ಹಾಕು ಸುಮ್ನೆ. ಏನು ಹಾಕ್ಬೇಡ ನೀನು. 33 ಒಳಗೆಯ 4-1 28ವರೆ 4-1ಕ್ಕೆ ನಿನ್ಗೆ ಇಟ್ಕೊಂಡು 3-5 ಸರಾಸರಿಗೆ 35 ರೂಪಾಯಿ 30 ಪೈಸೆ ಇಟ್ಟಿದೀವಿ. ಸರ್ಕಾರ ಇನ್ನು ಮುಂದೆ 3-5 ಕೆಳಗಡೆಗೆ ಬಂದ 5 ರೂಪಾಯಿ ಕೊಡಲ್ಲ. ನಾವು ಅದಾದ್ಮೇಲೆ ಕಂಡೀಷನ್ ಆಯ್ತದೆ, ಆಗೈತೆ ಆಲ್ರೆಡಿ. ಏನು ಯಾವರೇಜ್ ಹಾಲೊಳಗೆ ಎತ್ಕೋತಾ ಇದೆ ಯಾರ್ದು? ಎಲ್ರದ್ದು. ನಾವು ಈಗ ಆನ್ಲೈನ್ ಮಾಡಿರೋ ಉದ್ದೇಶ ಸರ್ಕಾರಗಳು ಸುಮ್ಮನೆ ನಿಂಗೆ 5 ರೂಪಾಯಿ. ಇವತ್ತು ಒಂದಿನ ಫೇಲ್ ಆದ್ರೆ ನಿಮ್ದು ಫೇಲ್ ಆಗಿಲ್ವ? ಯಾವತ್ತೂ ಸುಮಾರು ಸತಿ ಆಗೋದು. ಆ ದಿವಸ ಒಳ್ಳೆ ಹಾಲು ಹಾಕ್ತವ್ರದ್ದೆಲ್ಲ 5 ರೂಪಾಯಿ ಹೋಗಿಲ್ವಾ? ಮತ್ತೆ ಈ ನೀರ್ ಹಾಕೊಂಡ್ ಬಂದಿರೋರ್ದು, ಇಲ್ಲ ಹಸನೇ ಸರಿಯಾಗಿ ಸಾಕ್ತಾ ಇರೋರು, ಬೆಳಿಗ್ಗೆ ಕಟ್ಬಿಟ್ಟು ಸಂದಿಕ್ಕೆ ಹೋಗಿ ಕ್ಯಾರ್ಪೇಟೆ ಬಂದ್ಬಿಟ್ಟು, ಇಲ್ಲ ಕ್ಯಾನರ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹಸ ಕಟ್ಕೊಂಡು ಹೋಗಿ ನೀರ್ ತೋರ್ದೇ ಇರೋರು ಅವ್ರೆ. ಬೆಳಿಗ್ಗೆ ಕಟ್ಬಿಟ್ಟು ಸಂದಿಗೆ ಬರೀರೋರು ಅವ್ರೆ. ಇಲ್ಲ ಪಾರ್ಟಿ ಮಾಡ್ತಾ ಕುತ್ಕೊಂಡು ಮರ್ತ್ಬಿಟ್ಟಿರ್ತಾರೆ. ಎರ್ತಿ ಅಪ್ಪನ ಮನೆಗೆ ಹೋಗಿದ್ದು, ಇಲ್ಲಿ ಕಟ್ಬಿಟ್ಟು ಹೋಗಿರ್ತಾನೆ. ಸಂದು ಬಂದಿರಕ್ಕಿಲ್ಲ, ಹಸಿನ ಬಾ ಅಂದ್ರೆ ಏನ್ ಬಂದತ್ತು? ನೀನ್ ಹೇಳ್ದೆ ಪ್ರೈವೇಟ್ ಫೀಡ್ಸ್ ಸುದ್ದಿ ಹೇಳ್ತಾ ಇದ್ದೀನಿ. ನನಗೆ 1 ರೂಪಾಯಿ ಜಾಸ್ತಿ ಆಗಿಲ್ಲ. ನಮ್ದು ಆಲೆ 1.25 ವರ್ಷ ಆಯ್ತು. 1940ರಲ್ಲೇ ಅದು
ಈ ಪ್ಯಾಕೆಟ್ 40 ರೂಪಾಯಿ ತಗೋತಾನೆ, ಇಲ್ಲ 5 ರೂಪಾಯಿ ಕೂಲಿ ಸೇರಿಸಿ ನಾವು 1285 ತಗೋತಾವೆ. ಎಲ್ಲಪ್ಪ ನೀವು ಮಾಡಿದಿರಿ, ಎಲ್ಲಿ ಮಾಡಿದೀವಿ? ಸುಮ್ಮನೆ ಏನೋ ಒಂದು ಗಾಡಿ ಮುಂದೋಡ್ದಂಗೆ ಹೇಳ್ಬಿಟ್ಟೆ ಆ ಪ್ರೈವೇಟ್ ಫೀಡ್ಸ್ ಆಗ್ತಾ ಇದ್ದೀವಿ, ನೀನು ಒಪ್ಕೊಂಡಂಗೆ ಆಯ್ತು. ಈಗ ನನ್ಗೆ ಹೇಳು, ಅವರಿಂದ ಏನಾದ ಏನೇನಾಗ್ತಾ ಇದೆ ಹೇಳು ಅನ್ಸುತ್ತೆ. ನೀನ್ ಫ್ಯಾಟ್ ಬರ್ತಾ ಇಲ್ವಲ್ಲಪ್ಪ, ಬರೋ ಅಂತದ್ ಏನ್ ಕೊಡ್ತಾವ ಪ್ರೈವೇಟ್ ಅವನು? ಈ ಪೌಡ್ರು ಕೊಡೋದಿಲ್ಲ ಅವನು. ನೀನ್ ಈ ಪೌಡ್ರ್ ತಗೋಬೇಕು ಅಂತ ನಮ್ಗೆ ಪೂರ್ತಿ ಪೀಡ್ಸ್ ತಗೊಳ್ಳೋದಿಲ್ಲ. ಈ ಪೌಡ್ರ್ ಸಪ್ರೇಟ್ ನಿನ್ ಕೈಗೆ ಯಾಕೆ ಕೊಡ್ತಾವ್ರೆ? ನಾವು ಪೀಡ್ಸ್ ಒಳಗೆ ಹೊಡಿಬೋದಲ್ವಾ? ಹೊಡೆದು ಬಿಟ್ರೆ ಹಸಿಗೆ ಲೀಟರ್ ಆಧಾರದಲ್ಲಿ ಪೀಡ್ಸ್ ಹಾಕ್ಬೇಕು. ಹೊಟ್ಟೆ ನೋಡಲ್ಲ ಪೀಡ್ಸ್ ಹಾಕೋದು, ಅರ್ಥ ಆಯ್ತಾ? ನೀನು 1 ಲೀಟರ್ ಹಾಲಿಗೆ ಎಷ್ಟು ಪೀಡ್ಸ್ ಹಾಕ್ಬೇಕು ಹೇಳು? ನಾನು ಅದನ್ನೇ ಕೇಳಿ ಹೇಳ್ತೀನಿ. ಸುಮ್ಮನೆ ಕಾಟಾಚಾರಕ್ಕೆ ತುಂಬ್ತಾ ಇದ್ದೀವಿ ಬಕೀಟ, ಮುಕ್ಕಾಲು ಬಕೀಟು ಇಲ್ಲ ಅರ್ಧ ಬಕೀಟ್ ಮೇಲೆ ಪೀಡ್ಸ್ ಹಾಕೋದು, ಅದ್ರ ಮೇಲೆ ಒಂದು 1/4 ಬಕೀಟ್ ನೀರು ಇರೋದು, ನೆಂದ ಮೇಲೆ ತಗೊಂಡು ಹಸಿರು ಮುಂದಕ್ಕೆ ಮಡಗೋದು. ಇದು ಪದ್ಧತಿ ನಮ್ಮಲ್ಲಿ ಏನ್ರವ, ಎಲ್ಲ ಮಾಡೋದು ಅದೇ. ಅದ್ರ ಜೊತೆಗೆ ರವೆ ಬೂಸ ಅಲ್ವಣ, ಕಡಲೆ ಹಿಂಡಿ, ಕಡಲೆ ಒಟ್ಟು, ಕಡಲೆ ಹಿಂಡಿನೂ ಅಲ್ಲ. ಈಗ ರವೆ ಬೂಸದಲ್ಲಿ ಏನದೆ ಫಸ್ಟ್ ಹೇಳು. ರವೆ ಅನ್ನೋದು ಪದಾರ್ಥ ಎಲ್ಲರೂ ದೇಶದಲ್ಲಿ ಬೆಳೀತಾರೆ, ಪ್ರಪಂಚದಲ್ಲಿ ಬೆಳೆದು ಹೇಳು. ರವೆ ಬೂಸದ್ ಮಾಡೋರೆ, ರವೆ ಯಾತ್ರೆಲ್ಲ ಆಯ್ತದೆ ಅನ್ನೋದು ಆಮೇಲೆ ಹೇಳು. ಗೋಧಿಲಿ ರವೆ ಆಗೋದು, ಗೋಧಿ ಬೆಳೆಯೋ ದೇಶ ಯಾವುದು? ನಮ್ಮಲ್ಲೂ ಬೆಳೀತಾರೆ ಪಂಜಾಬ್ ಸೈಡಲ್ಲಿ, ಹರಿಯಾಣ ಪಂಜಾಬ್ ಸೈಡ್ ಜಾಸ್ತಿ ಬೆಳೀತಾರೆ. ಆ ಕಡೆಗೆ ಹೋಗಿ ಒಂದ್ಸತಿ ಬರ್ತೀಯಾ? ನಾನೇ ಬಸ್ ಹತ್ಕೊಡ್ತೀನಿ, ಟ್ರೈನಲ್ಲಿ ಹೋಗ್ಬಾ, ಕಣ್ಣಿನ ನೋಡ್ಕೊಬ. ಗೋಧಿನ ಪಾಲಿಶ್ ಮಾಡಿದಾಗ ಬೇರೆ ಅಂತ ಬರುವಂತ ಒಂದು ತೌಡದು, ಅಲ್ಲಿ ಎಷ್ಟು ರೇಟು? ಪಂಜಾಬಲ್ಲಿ ಎಷ್ಟು ದುಡ್ಡು? 3 ರೂಪಾಯಿ 2 ರೂಪಾಯಿ. ಒಳ್ಳೆ ಪಾಲಿಶ್, ಫಸ್ಟ್ ಕ್ವಾಲಿಟಿ ಗೋಧಿ ಪಾಲಿಶ್ ಮಾಡಿದ್ರೆ 3 ರೂಪಾಯಿ, ಇಲ್ಲಾಂದ್ರೆ 2 ರೂಪಾಯಿ. ನಾನು ಫೀಡ್ಸ್ ಫ್ಯಾಕ್ಟ್ರಿ ಮಾಡಕ್ ನೋಡಿದ್ದೆ, ಡೈರೆಕ್ಟ್ ಕೊಡಕ್ ಮಾಡಿದ್ದೆ, ಅಲ್ಲಿ 6 ವರ್ಷ ನನಗೆ ಬಂದು ಎಳಕ ಬಂದಾಗ ಬೇಕು ಅಂದಾಗ ಹಿಂಗೆ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದ್ದೀನಿ. ಭಗವಂತ ನಾನು ಹೇಳ್ತಾ ಇರೋದು ನಿಮ್ಗೆ ಮೆಚ್ಚಕ್ಕೆ ಹೇಳ್ತಾ ಇಲ್ಲ. 3 ರೂಪಾಯಿ ಪದಾರ್ಥಕ್ಕೆ ಅಲ್ಲಿಂದ ಬರಕ್ಕೆ 2 ರೂಪಾಯಿ 3 ರೂಪಾಯಿ ಬಾಡಿಗೆ ಬೀಳ್ತದೆ ಕಂಟೈನರ್ ಅಲ್ಲಿ. ಅವೇನು ನೀನು 1 kg ತಂದ್ರೆ ಅಲ್ಲಿಂದ ಟನ್ ಗಟ್ಟಲೆ ತುಂಬ್ತಾರೆ ಕಂಟೈನರ್, ಲಾರಿಲಿ ಬರ್ತದೆ. ಇಲ್ಲಿ ಬಂದು ಒಂದ್ ಕಡೆ ಇಳಿಸ್ಕೋತಾರೆ, ಅದನ್ನ ಪ್ಯಾಕ್ ಮಾಡ್ತಾರೆ. ಅದನ್ನ ತಂದು ನೀನು 1400 ಚಿಲ್ಲರೆ 1500 ರೂಪಾಯಿ ಕೊಟ್ಬಿಟ್ಟು ಆಗ್ತಾ ಇದ್ದೆ. 3 ಆಣಿಗೂ ಅದರಿಂದ ನಿನಗೆ ಹಸಿಗೆ ಏನ್ ಅನುಕೂಲ ಹೇಳು? ಹಸಿನ ಫ್ಯಾಟ್ಗೆ ಏನ್ ಅನುಕೂಲ ಹೇಳ್ಕೊಡು. ಆಗ್ತಾ ಇದ್ದೀವಿ ಪಾಪ. ಅದೇ ವ್ಯಾಪಾರ ಮಾಡ್ತಿರೋರು ಇವ್ರು ಅನ್ಕೊಂಡಂಗೆ ನೀನು ಸಣ್ಣದ್ರಲ್ಲಿ ನಮ್ಮ ಅಪ್ಪನ ಹತ್ರ 100 ರೂಪಾಯಿ ಪ್ಯಾಕೆಟ್ ಮನಿ ಇಸ್ಕೋತಿದ್ ಕಾಲದಿಂದ ವ್ಯಾಪಾರ ಮಾಡಿರೋರು ಇವತ್ತು ಹಂಗೆ ಅವ್ರೆ. ಕೆಟ್ಟೋಗಿಲ್ಲ, ಚೆನ್ನಾಗವ್ರೆ. ಬಟ್ ವ್ಯವಸ್ಥೆ ಇವತ್ತು ಏನಾಗದೆ, ಯಾವ್ದು ಓಡ್ತಾ ಇದೆ ಅದು ಹಿಡ್ಕೊಂಡ ಯಾರೋ ಒಬ್ಬ 1 10 ಜನ ಅವ್ರ ಹತ್ರ ದುಡ್ಡು ಮಾಡ್ತಾವ್ರೆ. ಅವ್ರ ತಂದು ಇಂತ ಇದಕ್ಕೆ ಹಾಕ್ತಾರೆ. ನಿನ್ ಚಿನ್ನಿ ಒಳಗಡೆ, ಕಲಬೆರಕೆ ಒಳಗಡೆ ಬೀಡಿ ಮೂಟು ಸಿಕ್ಕದೆ, ಬೆಂಕಿ ಕಡಿನೂ ಸಿಕ್ಕದೆ, ತುಂಬ್ತಾರೆ ಅಂತ ಗೊತ್ತು. ಅದೇ ನೀನ್ ಹಾಕ್ತಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ಹಾಕ್ತಾರೆ. ಈ ಬಿಯರ್ ವೇಸ್ಟ್ ಬಂದಿತ್ತು ನಿಲ್ತು ಬರ್ತದೆ, ಬರ್ತಾ ಇರ್ತಾರೆ, ತಗೊಂಡ್ ಬತ್ತಲೇವ್ರೆ ಚೆನ್ನೈಯಿಂದ ಅಲ್ಲಿಂದೆಲ್ಲ. ಅದ್ರಲ್ಲಿ ಏನಂದ್ರೆ 2 ದಿವಸ ಮಾಡಿದ್ರು ಉಳತ್ತದ. ಹಸಿ ತಿನ್ನಿಸ್ತಿದ್ದೀರಲ್ಲ, ಏನಾಗ್ಬೇಕು ಪಾಪ. ಇವತ್ತು ಚಿನ್ನಿ ಒಳಗಡೆ ಅದು ಮಿಕ್ಸ್ ಆಯ್ತೈತೆ, ಕಣ್ಣಿಗೆ ಗೊತ್ತು. ನೀವು ಹೋಗಿ ನೋಡಿ, ಒಣಗಿಸ್ಬಿಟ್ಟು ಪೌಡರ್ ಮಾಡೋದ್ರೊಳಗೆ ಆಗ್ತಾವ್ರೆ, ಮಿಲ್ ಮಾಡಿಸಿ ಹಾಕ ಪದಾರ್ಥನ ಒಳ್ಳೇದಿರ್ಲಿ ಅಂತ. ನಮ್ಮ ಫೀಡ್ಸ್ ಬಗ್ಗೆ ಕಾಮೆಂಟ್ ಬಗ್ಗೆ ನನಗೂ ಗೊತ್ತು. ನಾನು ವಹಿಸ್ಕೊಂಡು ಇದೇನೋ ಮಂಡ್ಯ ಡೈರಿ ದುಡ್ಡು ಮಾಡೋದಿಲ್ಲ, ಅಲ್ಲಿ 1 ರೂಪಾಯಿ ಲಾಭ ಮಾಡಲ್ಲ, 1 ರೂಪಾಯಿ ಲಾಸ್ ಮಾಡ್ಕೊಳ್ಳಲ್ಲ. ಇವತ್ತು ಈಗ ಆಕ್ಚುಲಿ ಪ್ರೊಡಕ್ಷನ್ ರೇಟ್ ಜಾಸ್ತಿ ಆಗ್ಬೇಕು, ಬೋರ್ಡ್ ಇಲ್ಲ, ರೇಟ್ ಜಾಸ್ತಿ ಮಾಡಿಲ್ಲ, ಲಾಸ್ ಮಾಡೇ ನಡೀತಾ ಇದ್ದೆ. 1240 ಕೊಡ್ತಾರೆ. 1.5 ತಿಂಗಳಾಯ್ತು ಪ್ರೈವೇಟ್ ಎಲ್ಲ ಫೀಡ್ಸ್ ರೇಟ್ ಮಾಡಿ, ನಮ್ಮಲ್ಲಿ ಮಾಡಕ್ ಹೋಗಿಲ್ಲ. 100 ಚಿಲ್ಲರೆ ಲಾಸ್ ನೋಡಿತಾರೆ, ಕಟ್ಸೋದದು. ಮಂಡ್ಯ ಡೈರಿಗೆ ಎಷ್ಟು ಕೊಡ್ತಾರೆ, ಮಂಡ್ಯ ಡೈರಿ ಕಟ್ಟಿಸ್ಕೋತಾರೆ, ಲಾಸ್ನ ಬಿಡೋದಿಲ್ಲ. ರೈತರಿಗೆ ಫಸ್ಟ್ ಆದ್ಯತೆ. 1 ರೂಪಾಯಿ ಲಾಭ ಮಾಡಲ್ಲ, 1 ರೂಪಾಯಿ ನಷ್ಟ ಮಾಡ್ಕೊಳ್ಳಲ್ಲ ಅವರು. ಜನರಲ್ ಬಾಡಿ ಈಗ ಬರ್ತದೆ, ಸೆಪ್ಟೆಂಬರ್ ಚರ್ಚೆ ಮಾಡಿ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಜನರಲ್ ಬಾಡಿ ಗಂಟೆ ವೆಯ್ಟ್ ಮಾಡ್ತಾವ್ರೆ. ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಈಗ ನೀನ್ ಆಗ್ತಾ ಇರೋದು ಏನೇನಾಗ್ತಾ ಇರ್ತಿ, ನಿನ್ಗೆ ಅರಿವಿಲ್ಲ. ಹತ್ತಿ ಬೀಜ ಯಾಕೆ? ಸ್ವಾರೆಕಾಯಿ ನಿಮ್ಮನೆ ಹತ್ರ ಹಿತ್ತಲೆಲ್ಲ ಇರ್ತಿದೆ. ಇವತ್ತು ಯಾರು ಒಬ್ಬರು ಮನೆ ಹತ್ರ ಸ್ವಾರೆಕಾಯಿ ಗಿಡ ತೋರಿಸು. ಯಾಕೆ ಚೆನ್ನಾಗ್ ಬಿಡ್ತೀರಿ ನೀವು ಅಂತ? ಸ್ವಾರೆಕಾಯಿ ತಿಂದ್ರೆ ಎಷ್ಟು ಒಳ್ಳೇದು, ಅದನ್ನಂತ ದಿನ ತಿನ್ನಿ ಅಂತಲ್ಲ. ಹಸಿಗೂ ಅಷ್ಟೇ, ಒಂದು ಅರ್ಧ ಸೋರೆಕಾಯಿನೋ 2 ದಿವಸಕ್ಕೆ 1 ದಿವಸ ಒಂದು ಅರ್ಧ ಸೋರೆಕಾಯಿ ಹಾಕ್ಬಿಡಿ. ಏನ್ ಬಂಗಾರದಂಗೆ ಫ್ಯಾಟ್ ಆಯ್ತದೆ. ಯಾರು ಹಾಕಿದ್ದೀರಿ? ಹಾಕಲ್ಲ. ಕಾಸು ಕೊಡದೆ ಕೈ ಸಿಗ್ತದೆ, ಎಟ್ಕೊಂಡು ಹಾಕೊಳ್ಳಿ, ಹಾಕೋದಿಲ್ಲ. ಅಂಗಡಿಯಿಂದ 1,500 ಸಾವಿರ ಕೊಟ್ಟು ತಂದ್ರೆ ಮಾತ್ರ ಚಂದ ಅಲ್ವಣ. 2ನೇದು, ಈ ಉಪ್ಪುನಲ್ಲೇ ಸೊಪ್ಪು ಅಂದ್ರೆ ಗೊತ್ತಾ? ರೇಷ್ಮೆ ಸೊಪ್ಪು ಹುಳ ಬೇಯಿಸ್ತಾರಲ್ಲ, ರೇಷ್ಮೆ ಹುಳ. ಆ ಸೊಪ್ಪಿನ ಬೆಲೆ ನಿಮಗ್ ಗೊತ್ತಿಲ್ಲ. ಚೌಡಸಮುದ್ರದಲ್ಲಿ ಇವತ್ತು 6,000 ಲೀಟರ್ ಹಾಲು ದಾಟದೆ ಅಂದ್ರೆ ಅವ್ರು ರೇಷ್ಮೆ, ತ್ವಾಟ, ಹಸ ಬಿಟ್ರೆ ಏನೂ ಇಲ್ಲ. ಲಿಂಗಾಯತರು, ಸ್ವಲ್ಪ ಕುಂಬಾರ ಶೆಟ್ರು, ಈಡುಗೌಡ್ರು ಅಷ್ಟೇ ಜನ ಇರೋದಲ್ಲಿ, ಇನ್ಯಾರು ಇಲ್ಲ. ಅವರು ಮೊದಲು ಏನು ಇಲ್ಲ, ನಿಮ್ಮೂರಷ್ಟು ಹಾಲಿಲ್ಲ. ಇವತ್ತು 6,000 ಲೀಟರ್ಗೆ ಹೋಗೋರೆ. ಬಿಕಾಸ್ ಆಫ್ ಅವ್ರು ಹೈನುಗಾರಿಕೆನೇ ಜಾಸ್ತಿ ನಂಬೋರೆ.
ಒಳ್ಳೊಳ್ಳೆ ತಳಿ ತರಬೇಕಾದ್ರೆ ಯೋಚನೆ ಮಾಡ್ತಾರೆ. ನಾವು ಹಂಗಲ್ಲ, ಈ ರೋಡಿಗೆ ಯಾವನೋ ತಂದವನು ಸಾಲ ಕೊಡ್ತಾನೆ ಅಂತ 20 ಹಣ 30 ಆಮೇಲೆ ಕೊಡ್ತೀನಿ ಅಂತ ಕೊಟ್ಬಿಡು ಅಂತೀವಿ. 30 ಕೊಟ್ಬಿಟ್ಟು 70,000 ಸಾಲ ಕೊಟ್ಟರೆ ಸಾಕು ಎತ್ಕೊ ಬರ್ತೀವಿ. ಅವತ್ತು ಅವನಿಗೆ 30,000 15,000 ಜಾಸ್ತಿ ಮಾಡಿಕೊಂಡಿರ್ತಾನೆ. ಯಾವತ್ತು ಸಾಲ ಅನ್ನೋದು ಯೋಚನೆ ಮಾಡಿ ತಗೋಬೇಕು. ಆತರ ನಿರ್ಧಾರದಲ್ಲಿ ನೀವು ಮಾಡ್ಕೊಂಡು ಕ್ವಾಲಿಟಿ ಇಲ್ಲ ದಸ ತಂದ್ಬಿಟ್ಟು ಈ 3 ಯಾಕಪ್ಪ ಜರ್ಸಿ ತಗಬ. ಉದಾಹರಣೆಗೆ ನಿನ್ಗೆ ಹೇಳಿದೆ 1 ಲೀಟರ್ ಹಾಲಿಗೆ ಎಷ್ಟು ಸ್ವೀಟ್ಸ್ ಹಾಕ್ಬೇಕು ಅಂತ ಕೇಳಿಸ್ಕೊಂಡ ಇಲ್ಲ, ಹಾಕದ್ ಗೊತ್ತಿಲ್ಲ. 1 ಲೀಟರ್ಗೆ ನೀವು ಇವತ್ತು ತಿಳ್ಕೊಳ್ಳಿ 400 ಗ್ರಾಮ್. 400 ಗ್ರಾಮ್ ಮೇಲೆ ನೀವು ಹಾಕೋದು ಎಷ್ಟು 1 kg ಹಾಕೊಡ್ತಿದ್ದದೆ 2 kg ಹಾಕೊಡ್ತಿದ್ದ ತಿನ್ನಲ್ಲ ಅನ್ನಲ್ಲ. ಅರಗಿಸ್ಕೊಳ್ಳೋ ಶಕ್ತಿ ಇರೋದೆ, ಅದಕ್ಕೆ ಪ್ರೋಟೀನ್ ತಗೊಳ್ಳೋ ಶಕ್ತಿ ಇರೋದು 400 ಗ್ರಾಮ್ ಅಷ್ಟು. ನೀವು ಇವತ್ತು ಸಗಣಿಲಿ ಪೀಡ್ಸ್ ಹಂಗೆ ಬೀಳ್ತಾ ಇದೆ, ಆದ್ರೂ ತಿನ್ನಿಸ್ತಾ ಕೂತಿದ್ದೀರಿ. ನೀರಲ್ಲೇ ತಿನ್ನಿಸಿದಾಗ ಇಮಿಡಿಯೇಟ್ ಆಗಿ 1 ಗಂಟೆ ಒಳಗೆ ಜೀರ್ಣಕ್ರಿಯೆ ಮುಗಿಸ್ತದ ಹಸು ಎಮ್ಮೆ. ಯಾವ ಹೊಸ ಎಮ್ಮೆನಾದ್ರು ಬೆಳಗಾನ 3 ದಿವಸ 1 ದಿವಸ 2 ದಿವಸ ಮಡಿಕೊಳ್ಳೋ ಶಕ್ತಿ ಅದಕ್ಕೆ. ನಾವು ಮನುಷ್ಯರು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಅಂದ್ರೆ ನಾಳೆ ಬೆಳಿಗ್ಗೆ ಅಂತ ಇರ್ತದೆ. ಯಾರೋ ಒಬ್ರು ಒಂದೊಂದು ಆರೋಗ್ಯ ಕೆಟ್ಟರೆ 2 ಸತಿ ಇಟ್ಕೊಂಡಿರ್ತಾರೆ ಮಲಕ್ರಿಯೆನ. ಆದ್ರ ಹಸು ಸಗಣಿನ ಗಂಟೆಯಲ್ಲಿ ಮುಗಿಸ್ತದೆ, 1.5 ಗಂಟೆಗೆ ಆಚೆ ಹಾಕ್ಲೇಬೇಕದು. ಏನಪ್ಪ ಮಾಡೋದು ನಿನಗದು ಗೊತ್ತಿಲ್ಲ. ಬೆಳಿಗ್ಗೆ ನಾನು ಎಷ್ಟು ತಿನ್ನಿಸ್ಬೇಕು ಬಕೀಟಲ್ಲಿ, ಸಂಧಿಗೆ ಇಷ್ಟು ತಿನ್ನಿಸ್ಬೇಕು ಅಂತಿದ್ದಿ. ದೇವರನ್ನೇ ಲಾಸ್ ಆಯ್ತಿರೋದು ಅಲ್ಲಿ. ನೀನು 1 ಲೀಟರ್ಗೆ 400 ಗ್ರಾಮು, 2.5 kgಗೆ ಎಷ್ಟು ಹಾಕ್ಬೇಕು ಲೆಕ್ಕ ಹಾಕು. 10 kgಗೆ ಲೆಕ್ಕ ಹಾಕು. 4 kg 4 kg ಎಷ್ಟು ರೂಪಾಯಿ ಆಯ್ತು? 4 kgಗೆ 28 ರೂಪಾಯಿ ಚಿಲ್ಲರೆ ಬರ್ತದೆ. ಫೀಡ್ಸ್ಗೆ ಎಷ್ಟಾಯ್ತು? 4 kgಗೆ ಎಷ್ಟಾಯ್ತು? 120 ರೂಪಾಯಿ ಆಯ್ತು, 110 ರೂಪಾಯಿ ಆಯ್ತು, 115 ರೂಪಾಯಿ ಆಯ್ತು, 112 ಚಿಲ್ಲರೆ 113 ರೂಪಾಯಿ ಆಯ್ತು. ನಿನಗೆ ಹಾಲು ಬರ್ತಾ ಇರೋದು ಎಷ್ಟು? ನೀನ್ ಇದನ್ನು ಯೋಚನೆ ಮಾಡ್ಬೇಕು. ಆಮೇಲೆ ಕಪ್ಪಾಗ ಟೈಮ್ಗೆ 4 ತಿಂಗಳಾದ್ಮೇಲೆ ಹಾಲು ಕಮ್ಮಿ ಆಯ್ತದ ಹಸಿನಲ್ಲಿ, ಆ ಕಮ್ಮಿ ಮಾಡು. 8 ಲೀಟರ್ ಬಂದಾಗ ನೀನ್ 10 ಲೀಟರ್ ಪೀಡ್ಸ್ ಹಾಕಿದ್ರೆ, 6 ಲೀಟರ್ ಬಂದಾಗ ನೀನ್ 10 ಲೀಟರ್ ಪೀಡ್ಸ್ ಹಾಕಿದ್ರೆ ಕಪ್ಪಾಗ ಈಟಿ ಬರೋ ಟೈಮಲ್ಲಿ ಈಟಿ ನಿಂತ ಮೇಲೆ ಕಮ್ಮಿ ಆಯ್ತದೆ. ಕೊಟ್ಟಸ ನೀನು ಶುರುವಾದ ಇದ್ರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪೆರ ಹಾಕೋದು ಅಷ್ಟರಲ್ಲಿ ಕೊಟ್ಟಷ್ಟೇ ಆ ಪೀಡ್ಸ್ ನೀನ್ ಹಾಕೊಂಡ್ ಬಂದ್ರೆ ನೀನ್ ನಷ್ಟಕ್ಕೆ ಹೋಗಿ ಲಾಭಕ್ಕೆ ಎಲ್ಲಿ ಬರ್ತಿ? ಅದಕ್ಕೆ ಹೇಳೋದು ಪ್ರತಿಯೊಬ್ರು ನೋಡ್ಕೊಂಡು ಹಾಕಿ. ನಮ್ ಪೀಡ್ಸ 350 ಸಾಕಣಪ್ಪ. ಒಂದು 50-100 ಗ್ರಾಮ್ ಅಷ್ಟು ಬೇಕಾದ್ರೆ ಅಳಿಜೋಳ ಕಡ್ಲೆ ಹಿಂಡಿ 2 ಹಾಕ್ತೀವಿ. ತಗೋಬೇಕಾದ್ರೆ ಕೆತ್ತಲು ನೋಡ್ತೀವಿ, ಹೊಟ್ಟೆ ನೋಡ್ತೀವಿ. ಇನ್ನೇನ್ ನೋಡೋಣ? ತಂದುಬಿಟ್ಟು ಆದ್ಮೇಲೆ 10 ಲೀಟರ್ ಕೊಡ್ತದೆ ಅಂತಿದ್ದು 8 ಕೊಟ್ಟಿರೋದಿಲ್ವೋ 6 ಕೊಟ್ಟಿರೋದಿಲ್ವೋ? ಆಗಿಲ್ವವು? ಹಂಗಾಗಿ ಸ್ವಲ್ಪ ಎಚ್ಚೆತ್ಕೊಂಡು ತನ್ನಿ. ಜರ್ಸಿಲ್ ಮೋಸ ಇಲ್ಲ. ನೀನು ಹಾಕೋ ಪ್ರಮಾಣದಲ್ಲಿ ಭಗವಂತನೇ ಕ್ವಾಲಿಟಿ ಇರ್ತದೆ. ಜರ್ಸಿ ನಮ್ಮ ದೇಶದ ತಳಿ ಕ್ರಾಸ್ ಬೀಡ್ ಅದು. ಹಂಗಾಗಿ ನಮ್ಗೆ ಅನುಕೂಲ, ಲಾಭದಾಯಕ. ಫ್ಯಾಟ್ ರೇಟ್ ಮಾಡಿದ್ಮೇಲೆ ನೀನು ಮುಂಚೆ ಜರ್ಸಿ ತಗೋಬಂತ ನಾನು ಎಲ್ಲೂ ಹೇಳಿಲ್ಲ. ಯಾಕೆ ನಾವು ಫ್ಯಾಟ್ ರೇಟ್ ಮಾಡಿರಲಿಲ್ಲ, ಇನ್ನೂ ಆನ್ಲೈನ್ ಸ್ಟ್ರೀಮ್ ಲೈನ್ ಆಗಿರಲಿಲ್ಲ. ಮುಂದೆ ನಿಮ್ಮ ಮೀನುಗಾರಿಕೆ ಒಳ್ಳೇದಾಗಬೇಕು, ಅದಕ್ಕೆ ಹೇಳ್ತಾರೆ 1 ವರ್ಷ ಇದು. ಈಗ ಮುಂದಿನ 4 ವರ್ಷ ಹೋದ್ರೆ ಜರ್ಸಿ ರೇಟು ಜಾಸ್ತಿ ಆಯ್ತದೆ, ಹುಷಾರಾಗಿರಿ. ಹಾಲಿನ ರೇಟು ಸರ್ಕಾರನೇ ಮಾಡಬೇಕು. ನಾವು ನಿಮಗೆ ಲಾಭ ಬಂದಾಗ ಮಾರ್ಕೆಟ್ ಜಾಸ್ತಿ ಸಿಕ್ಕಾಗ 1 ರೂಪಾಯಿ ಜಾಸ್ತಿ ಮಾಡ್ಬೋದು, ಮಾರ್ಕೆಟ್ ಬಿದ್ದು ಅದಾಗ 1 ರೂಪಾಯಿ ಕಮ್ಮಿ ಆಗಿರ್ಬೋದು. ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಮೊಸರು ಅಂದ್ರೆ ನಮ್ಮ ಕೈಯಲ್ಲಿ ಮಾಡ್ಕೊಳಕ್ ಆಗೋದು ರೇಟ. ಸ್ವೀಟ್ ಒಂದು ರೇಟ್ ಫಿಕ್ಸ್ ಮಾಡ್ಬೋದು. ಈಗ ಸ್ವೀಟ್ಗಳು ಮಾರಾಟದ ಆಧಾರದಲ್ಲಿ ಇದ್ರ ಟೈಮಲ್ಲಿ ಅಂತ. ಹಾಲು ಯಾವುದೇ ಕಾರಣಕ್ಕೂ ಯಾವುದೇ ಹಾಲು ನಾವು ರೇಟ್ ಜಾಸ್ತಿ ಮಾಡೋ ಕೆಪಾಬಿಲಿಟಿ ನಮ್ಗೆ ಕೊಟ್ಟಿಲ್ಲ. ಕೊಟ್ಟಂತ ಕಾಲ ಸೀದಾ ಮಾಡ್ಬೋದು ನಮ್ಮ ಲಾಭದಾಯಕದಲ್ಲಿ. ಇಲ್ಲೇನಾಗದೆ ಅಲ್ಲಿ ಬೆಂಗಳೂರೊಳಗೆ ಹಾಲು ಕುಡಿಯೋರು ನೋಡ್ಬೇಕು ಅವರು. ಅರ್ಥ ಆಯ್ತಣ್ಣ? ಹಾಲಿನ ರೇಟ್ ಎಷ್ಟು? 65 ರೂಪಾಯಿ 66 ರೂಪಾಯಿ. ನಮ್ಮಲ್ಲಿ ಎಷ್ಟು? 54 ರೂಪಾಯಿ. ನಂಗಂತ ಮನೆಗೆ ಹೋಯ್ತಾರೆ, ಅಲ್ಲಿ ಪಕ್ಕದ ಮನೆಗೂ ಹಾಲು ಕೊಡಕ್ಕಿಲ್ಲ. ಹೊರತೆ ಕೇಳಿದ್ರೆ ನಿಮ್ಮ ಮನೇಲಿ ಹಾಲಿಲ್ಲ, ನಿಮ್ಮ ಮನೆ ಪಕ್ಕಕ್ಕೆ ಅಲ್ಲೇ ಕೊಟ್ಬಿಡ್ತೀರ, 4 ರೂಪಾಯಿ ಜಾಸ್ತಿ ಕೊಟ್ರೆ ಹಂಗಿಲ್ಲ ಅವರು. ಇಲ್ಲ ಅಷ್ಟೇ ರೇಟ್ ಬರ್ಬೇಕು. ಸಂಘ ಬೆಳೆದ್ರೆ ನನಗೆ ಬರ್ತದೆ ಬೋನಸ್ ಅಂತಾರೆ. ಇಲ್ಲಿ ಯಾರಿಗಪ್ಪ ಇದು ಸಪ್ಲೈ ಜಾಸ್ತಿ ಸಿಕ್ಕಿದಾಗ ಅಳುಚೋಳ ಬೆಳಗಿರ್ತದೆ ಮಿಲ್ ಆಗಿ ಕುಡಿಯಾದಾಗ. ಈ ಕಾಫಿ ಬೀಜ ಸಿಪ್ಪೆ ಕಂಪಲ್ಸರಿ ಮಿಕ್ಸ್ ಇರ್ತದೆ, ಸ್ವಲ್ಪ ಕಮ್ಮಿ ಮಾಡಿರ್ತಾರೆ. ಆಗ ಕಾಫಿ ಬೀಜ ಸಿಪ್ಪೆನ ಜಾಸ್ತಿ ಮಾಡಿದಾಗ ಅದು ಕಪ್ಪ ಆಯ್ತದೆ, ಅಳುಜೋಳ ಸ್ವಲ್ಪ ಕಮ್ಮಿ ಇರ್ತದೆ. ಕಾಫಿ ಬೀಜ ಸಿಪ್ಪೆ ಒಣದ ಮೇಲೆ ಹೆಂಗಿರ್ತದೆ? ಬೆಳಗಿರ್ತದ. ಒಣದ ಮೇಲೆ ಕರ್ಗಾಯ್ತದೆ, ಮೊದಲು ಕೆಂಪಾಗಿರ್ತದೆ ಹಣ್ಣಲ್ಲಿ. ಅದು ಸಿಪ್ಪೆ ಆದ್ಮೇಲೆ ಒಣಗಿಸ್ತಾರೆ, ಒಣಗ ಕಪ್ಪಾಗಿರ್ತದೆ, ಅದನ್ನು ತಗೊಬರ್ತಾರೆ. ನಿಮ್ಮನೆ ಗಾಡಿನಲ್ಲಿ ಕುಮಾರನಳ್ಳಿ ಎಲ್ಲ ಹೊಡಿತೀವ್ರಿ, ಈಗ ನಿಲ್ಸವ್ರೆ. ನೀನು ಬಂದು ಹೊಡಿ, ಒಂದು ಪದನೆ ಮಾಡ್ಕೊಂಡು ಹೇಳ್ತೀನಿ. ಇದ್ರಲ್ಲಿ ಫುಟ್ಪಾತ್ ಅಲ್ಲಿ ಫ್ಯಾಕ್ಟ್ರಿ ಅದು ತಂದು ಹಾಕ್ತಾರೆ. ನಿಮ್ಗೆ ಗೊತ್ತಾಯ್ತದೆ, ನೋಡ್ಲೇಬೇಕಾದ್ರೆ ಆ ಪ್ಲಾಂಟ್ ವಿಸಿಟಿಗೆ ನಿಮ್ಗೆ ಒಂದ್ಸತಿ ಕಳಿಸ್ಕೊಡ್ತೀನಿ, ಕರ್ಕೊಂಡೋಗಿ ಒಂದು 4 ಜನ 10 ಜನ ನೋಡಿ. ನಮ್ ಡೈರಿ ನೋಡಿಲ್ಲ, ಒಂದ್ಸತಿ ಕರ್ಕೊಬ, ಮಂಡ್ಯ ಡೈರಿ ತೋರಿಸ್ತೀನಿ ಬಾ. ಯಾವುದೇ ಒಂದು ಮುಚ್ಚಿಡ ಅಂತದಿಲ್ಲ. ಕೇರ್ಪಡೆ ಚಿಲ್ಲಿಂಗ್ ಸೆಂಟರ್ ಬರೋದು, ಗೇಟ್ ತೆಗೆದು CC ಕ್ಯಾಮ್ರಾ ಹಾಕಿ ಬಿಗಿಯಾಗಿ ಇಟ್ಟಿದ್ದೀವಿ. ನಿಮ್ಮ ಹಾಲ್ಗೆ ಗ್ರೇಸು ಇನ್ನೊಂದು ಒತ್ತು ಕೊಟ್ಟು ಕೊಡ್ಸೋ ಅಂತ ಲೆವೆಲ್ಗೆ ಹಾಕೋಯ್ತೀರಿ.
ಈಗ 10 ಲೀಟ್ರದ್ದು ಹೇಳಿದೆ, ನೀನು 10 ಲೀಟ್ರ್ ಸಾಧೆ ನಿಂದು HF ನೀನು 3 8 ಬತ್ತಾದೆ, 3 8ಕ್ಕೆ 3 30 3 ಕೊಡ್ತಿದ್ಯಲ್ಲ, ಎಷ್ಟು 33 ಬತ್ತಾದ ನಿಂಗೆ? ಆಯ್ತಲ್ವಪ್ಪ. ಈಗ ನಿನಗೆ ಬರ್ತೀನಿ, 2 ಜರ್ಸಿ ಇದೇ ಹಸ ಮಾರಿ 2 ಜರ್ಸಿ ತಗೋದ. ಸರಿ ಕೇಳ್ಕೊಂಡು ನೀನು ಅರ್ಥ ಮಾಡ್ಕೊ. ಈಗ ಪೂರ್ತಿಯ 2 ಹಸನು 1 ಹಸಿ ದುಡ್ಡಿಗೆ 2 ಜರ್ಸಿ ಬರ್ತದೆ. 5 ಲೀಟರ್ 2 ಜರ್ಸಿ ಸಿಗ್ತದೆ, 4.5 ಲೀಟರ್ ಸಿಗ್ತದೆ. 5 ಲೀಟರ್ 2 ಜರ್ಸಿ ಕಟ್ಟಿದ್ರೆ ನೀನು ಪೀಡ್ಸ್ ಎಷ್ಟು ಹಾಕ್ತಿ? 4 kg. 2 ಹಸಿಗೆ ಹಾಕಿದ್ರೆ 2 kg. 5 ಲೀಟರ್ ಅಲ್ಲ. ಕೇಳ ಬಂದಾರೆ, ಇನ್ನೊಂದು 4 ಜನ ಕೇಳ್ಕೊತಾರೆ ಅಂತ ಹೇಳೋರು, ಅದು ಮಾಡ್ತಾ ಇದ್ದೀನಿ. ನೀನ್ ಸರಿ ನಾನು ಇಲ್ಲ ಅಂತ ನೀವು ಡಿಸೈಡ್ ಆಗಿ ಬಂದ್ರೆ ನಾನು ಪ್ರೈವೇಟೇ ತಗೋಬೇಕು ಅಂತ ನಾನು ಏನ್ ಮಾಡೋಣ? ಕಾನೂನು ಪ್ರಕಾರ ಬೈಲ ಅದೇ ತಗೊಂಡು ಹೋದು, ಖಾಸಗಿ ಪೀಡ್ಸ್ ತಗೊಂಡ್ರು ನೀನು ಶೇರ್ ವಜಾ ಮಾಡ್ಬೋದು. ಬೈಲದಲ್ಲೇ 14 ಆರಾಮಲ್ಲ ಅದೇ ತಗೋರ ಬೈಲ ತೋರಿಸ್ಬಿಡಪ್ಪ. ಇವಾಗ ನಾವು ಓದೋ ನೀನ್ ಬೈಲೆ, ಇವಾಗ ಬೈಲ ತಗೋದ ಓದು. ನೀನ್ ಬೈಲ ಪ್ರಕಾರ ಪ್ರೈವೇಟ್ಗೆ ನೀನ್ ಹಾಲ್ ಮಾರಂಗಿಲ್ಲ. ಪ್ರೈವೇಟ್ ಹಾಲ್ ಮಾಡಿದವ್ರನ್ನ ತೆಗೆದಾಕ್ಬೇಕು ಶೇರ್ನ. ನಾವೆಲ್ಲಾನು ಅನುಸರಿಸಿ ನೋಟಿಸ್ ಕೊಟ್ಟು ಕರಿತೀವಿ, ಬೇಡ ಹಾಳಾಗೋಯ್ತಾರೆ ಅಂತ. ಪ್ರೈವೇಟ್ ಏರಿಯಲ್ಲಿ ಬರ್ತಾರೆ, 40 ಹಾಕಿ ಕೊಡ್ತೀನಿ ನಮ್ಗೆ ಹಾಕು ಅಂತಾನೆ ಸ್ಟಾರ್ಟಿಂಗ್ ಮಾತ್ರ. 3 ತಿಂಗಳು ನಿಮ್ ದುಡ್ಡು ಹಾಕೊಂಡ್ಮೇಲೆ 28 ಹೊಡೆದಿರ್ತಾನೆ, ಆಗ ಓಡ್ಬರಕ್ ಬರ್ತಾನೆ, ನಮ್ಗೆ ಕೊಡಬಾರ್ದು, ಆಗ ಬಿಗಿ ಆಗೋದು. ಸತ್ತಾಗ ದುಡ್ಡು ಕೊಟ್ಟಾರ. ಈಗ ನಾವು ರಿಟರ್ನ್ ಲಾಭ ಬಂದಿತ್ತು ಅಂತ ಕೊಟ್ಟ, ಅವ್ನು ಕೊಟ್ಟನ? ಮ್ಯಾಟ್ ಕೊಟ್ಟನ? ಇನ್ಸೂರೆನ್ಸ್ ಕೊಟ್ಟನ? ಹಸಿಗೆ ಇನ್ಸೂರೆನ್ಸ್ ಕೊಟ್ಟನ? ಡಾಕ್ಟರ್ ಕಳ್ಸನ? ET ಕೊಟ್ಟನ? ಏನ್ ಮಾಡ್ತಾರ ಅವರು? ವ್ಯವಸ್ಥೆಗಳನ್ನ ತಿಳ್ಕೋಬೇಕು ನೀವು ಸ್ವಲ್ಪ. ಹಂಗಾಗಿ ಎಲ್ಲಾ ತರ ವ್ಯವಸ್ಥೆ, ಒಕ್ಕೂಟದ ವ್ಯವಸ್ಥೆ ಮಾಡಿದ್ರೆ ನಿಮ್ ಪ್ರತಿನಿಧಿಯಾಗಿ ಹಾಲ್ ಹಾಕಿರೋದಕ್ಕೆ ನಾವು ಡೈರೆಕ್ಟರ್ ಆಗಿರೋದು ತಿಳ್ಕೊಂಡು ಬಂದು ನಿಮ್ಗೆ ಹೇಳ್ತೀವಿ. ಅದು ತಿಳ್ಕೊಳ್ಳೋದು ಬಿಡೋದು ನಿಮ್ ಕರ್ತವ್ಯ. ಈ ಸಂಘ ನಿಮ್ದು. ಅಡಿಗೆ ಮಾಡ್ಸಿಲ್ವಾ? ಮುಂದರ್ಷಕ್ಕೆ ಅಡಿಗೆ ಮಾಡಿಸಿ. ಅಕ್ಕಿ ಹೊಸಿ ಜನ ಕಮ್ಮಾಗಿರೋ ನಮ್ಮ ಅಕ್ಕಿ ಅಡಿಗೆ ಮಾಡಕ್ಕೆ ಬಂದಿಲ್ಲ, ಇದು ಒಂದ್ ಕಾರಣ. ಯಾವತ್ತು ಅಷ್ಟೇ ಯಾಕ, ನೀನ್ ಏನಾರ ಮಾಡು, ಅನ್ನ ಹಾಕ್ತವ್ರ ಮನೆಗೆ ಒಳ್ಳೇದಾಯ್ತದೆ. ನೀವು ಹಾಲು ಹಾಕ್ತವ್ರೆಲ್ಲ ಸೇರಿ ಊರ್ಗೆ ಅನ್ನ ಹಾಕೋರಿ ನಿಮ್ಗೆ ಒಳ್ಳೇದಾಯ್ತದೆ. ಇದು ಹಾಲು ಹಾಕೋರ್ ದುಡ್ಡಲ್ಲಿ ಮಾಡ್ತೀರಿ, ಒಂದು 10-20 ಸರಿ. ಏನ್ ನಿಮ್ಮೂರಿಗೆಲ್ಲ ಒಂಚೂರು ಬಾತು ಮೊಸರನ್ನ ಮಾಡಿಸಿ ಸಾಕು. ಇಲ್ಲ ಅನ್ನೋ ಒಂದು ಅನ್ನ ಸಾರು ಮಾಡಿಸ್ಬಿಟ್ಟು ಒಂಚೂರು ಏನೋ ಸ್ವೀಟ್ ಕೊಡಿ. ಹಿಂಗಿರು ಸ್ವೀಟ್ ತಂದಿದ್ದೀರಿ, ಖಾರ ತಂದಿದ್ದೀರಿ, ಈ ಜಾಗದಲ್ಲಿ ಒಂದು ಅನ್ನ ಸಾರು ಮಾಡ್ತೀರಿ, ಎಲ್ಲ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗೋರು. ಆಯ್ತು ಬಿಡು, ಮುಂದೆ ಸರಿಗೆ ಹೇಳಿದೀನಿ. ನೀ ಇವತ್ತ ಮೂಟೆ ಇದ್ದಾಗ ಬಂದ್ಬಿಟ್ರೆ ಅಡಿಗೆ ಸೇರ್ಕೊಂಡ್ಬಿಟ್ಟ ಹೋದ್ ಒಂದ್ ಭಯ. ಕೂಲಿ ಜಾಸ್ತಿ ಕೇಳ್ತಾರೆ ಭಯ. ₹1 ಮೇಲೆ ಕೂಲಿ ಕೊಡ್ಬೇಡ, ಇಳಿಸ್ಕೋಬೇಡ. ಅವ್ರಿಗೆ ಏನ್ ಆಕ್ಷನ್ ತಗೋಬೇಕು ನಾನ್ ತಗೋತೀನಿ ಅಂತ. 10 ಅನ್ಬಿಟ್ಟು ಬರ್ಲಾ ಇಲ್ಲ ಈ ಸಲ. ನಾನು ಹೇಳೋದು ನಿಮ್ಗೆ ₹5 ಕೊಟ್ಟಿದ್ದೀನಲ್ವಾ, ನಿಮ್ಗೆ ₹5 ಕೊಟ್ಟಿದ್ದೀನಿ ಮೂರ್ತನ. ನಿಮ್ಗೆ ಯಾಕೆ ₹5 ಮಾಡಿಸ್ತೀವಿ? ₹3 ಇದ್ದಿದ್ದ. ನೀವು ಜಾಸ್ತಿ ಕೇಳಿ ನೀವು ಕೊಟ್ಟು ಪಾಠ ಮಾಡ್ಬಿಟ್ಟಿದ್ದೀರಿ ಅಂತ ನೀನ್ ಅದ್ರಲ್ಲಿ ಕೊಡಕ್ಕಿಲ್ಲ. ನೀವೆಲ್ಲ ಏನ್ ಮಾಡ್ತೀರಿ? ನಮ್ ಸಂಘದ ದುಡ್ಡೇ ನೋಡ್ತಾ ಇರ್ತೀರಿ. ಬೇಡ, ಸಂಘ ಚಿಕ್ಕದಿದು. ₹1 ಸಂಘದ ದುಡ್ಡು ಕೊಡು. ನಿಂದ್ರಲ್ಲಿ ₹100 ಬೇಕಾದ್ರೆ ಕಾಫಿ ಟೀ ಕೊಟ್ಕೋ. ನಿಂದ್ರಲ್ಲಿ ₹1 ಮೂಟೆ ಕೊಡು. ಅವ್ನು ಅದ್ರ ಮೇಲೆ ಕೇಳೋದು ನಂಗೆ ಹೇಳು. ಯಾಕೆ ಅಂತ ನನ್ಗೆ ಅದಕ್ಕೆ ಅವಕಾಶ. ಅದು ₹1 ಕೊಡಕ್ಕಿಲ್ಲ. ಏನೋ ನೀವು ಕೇಳೋ ಜಾಗದಲ್ಲಿ ಇಳಿಸ್ಕೊತಿರಲ್ಲ ಅಂತ ಅದಕ್ಕೆ ₹5 ನಿಮ್ಮವು ಮಾಡಿರೋದು ನಾವು ಕೊಡ್ತೇನೆ, ನೀವು ಮಾಡಿ ಅಂತ. ಇದನ್ನ ಬೀಡ್ಸನ್ನ ಹೇಳಿದೀನಿ, ಕೇಳಿಸ್ಕೊಂಡ? 25 ಮೂಟೆ ಇದ್ದಂಗೆ ನೀನ್ ಇಂಡಿಯೇಟ್ ಹಾಕ್ಬೇಕು, ರೆಗ್ಯುಲರ್ ಫಿಕ್ಸ್ ಅದು. ಅವನು ಇವನ್ ಮೆಸೇಜ್ ಹಾಕಿದ್ರು ನಾನು ಒಪ್ಪಲ್ಲ. ಅವ್ನು ಇಂಡಿಯನ್ ಸ್ಲಿಪ್ ರಿಟರ್ನ್ ಹಾಕ್ಸ್ಕೊಳ್ಳಿದ್ರೆ ಮೆಸೇಜ್ ಹಾಕೊಳ್ಳಿ. ಇವ್ರೇನು ಮಾಡ್ತಾರೆ ಗೊತ್ತಾ? ಹಾಕ್ತಾರೆ 1 ತಿಂಗಳ ಮುಂಚೆ. ಯಾರಿಗೆ ಹಾಕಿದ್ಯಾಕ? ಈಗ ಬರ್ತೀನಿ ನಿನ್ಗೆ. ಇಲ್ಲೇ ಸೂಪರ್ವೈಸರ್ ಅವ್ರೆ, ಯಾರ್ಗ ಹಾಕಿದ್ದೆ? ಮೆಸೇಜ್ ಹಾಕಿದ್ದೆ. ಅವ್ನು ಎಷ್ಟು ದಿವಸಕ್ಕೆ ಹಾಕೋನೆ? ನೀನ್ ಅವತ್ತು ಇಂಡಿಯಂಟ್ ನೀನ್ ಹಾಕ್ಸ್ಬಿಟ್ರೆ ಕೇರ್ಪೇಟೆ ಒಳಗೆ ಬಂದು ಪ್ರೇರಣೆ ಬಗ್ಗೆ ಕೊಡ್ತೀವಲ್ಲ ನಿಮ್ ಗೌಡ್ರು, ವಾಪಸ್ ಅವ್ನು ಹಾಕೋದ್ ಜವಾಬ್ದಾರಿ. ಇವನ್ ಏನ್ ಮಾಡ್ತಾರೆ ಗೊತ್ತಾ? ರೂಟ್ ಮಾಡ್ಕೊಂಡು ಕೂತ್ಕೋತಾನೆ. ಈ ಕಡೆ 300 ಮೂಟೆ 400 ಮೂಟೆ ಹಾಕಂಟು ರೂಟ್ ಮಾಡಕ್ ಹೋದಾಗ ಸಿಗೋದಿಲ್ಲ. ಅದು ಮಾಡಬೇಡಿ. ಅದಕ್ಕೆ ಬೈದೆಲ್ಲ ಚೇಂಜ್ ಮಾಡಿದ್ದೀನಿ. ಅವ್ನು ಅವತ್ತು ಇಂಡಿಯಂಟ್ ಅವತ್ತು ಹಾಕೋರಂತ ಫಾಲೋ ಮಾಡಿ. ನೀವು ಬರೋಕೆ ಇಷ್ಟಿಲ್ಲ, ಮೆಸೇಜ್ ಹಾಕಿ ಬಟ್ ಹಾಕೋರ ಇಲ್ವೋ ನೋಡಿ ಒಂದ್ಸತಿ ಆಫೀಸಲ್ಲಿ ಫೋನ್ ಮಾಡಿ ತಿಳ್ಕೊಳ್ಳಿ. ಇಂಡಿಯಂಟ್ ಅನ್ನೋದೇ ಬಿದ್ದಿಲ್ಲ ಅಂದಾಗ ಲಾರಿ ಒಂದಂಗೆ ಕೇಳಕ್ಕಾಗಲ್ಲ. ನೀನ್ ಇಂಡಿಯಂಟ್ ಅಲ್ಲ ಹಾಕಿಲ್ಲ, ಇಲ್ಲಿಗೆ ಹಾಕಿದಿ ಅಷ್ಟೇ. ಇವನು ಇಂಡಿಯಂಟ್ ಕೊಡೋಣ, ಇಂಡಿಯಂಟ್ ಹಾಕೋನು. ಇವನು ಇಂಡಿಯಂಟ್ ಕಳಿಸ್ಬೇಕು ಅಲ್ಲಿಗೆ, ಎಲ್ಲೆಲ್ಲಿ ಹೋಗ್ಬೇಕು ಲಾರಿ ಅಂತ. ಹಂಗಾಗಿ ಅದ್ರ ಕಡೆ ಜವಾಬ್ದಾರಿ ಇರಲಿ ಪೀಡ್ಸಂದು. ಹಂಗಾದಂತ ಸನ್ನಿವೇಶದಲ್ಲಿ ಮೂರ್ತಿನೇ ಹೇಳ್ಬೇಕಾಗಿಲ್ಲ, ನೀನ್ ಹೇಳ್ಬೇಕಾಗಿಲ್ಲಕ. ನೀವ್ ಯಾರು ಹೇಳಿ, ನೀವ್ ಯಾರು ಫೋನ್ ಮಾಡಿ ಪೀಡಿಸ್ತಿರೋದಂತ 1 ದಿನದಲ್ಲಿ ಕಳಿಸ್ಕೊಡ್ತೀನಿ. ಬೇರೆ ಊರ್ದಾರು ಅಲಾಟ್ಮೆಂಟ್ ಯಾರು ಲಾಸ್ಟ್ ಅಲ್ಲಿ ಹಾಕಿರ್ತಾರ ಡೇಟ್ ಚೇಂಜ್ ಮಾಡಿ ಕಳಿಸ್ತೀನಿ. ಒಂಚೂರು ಸುರಿದ್ಬಿಟ್ಟು ಅವರೇ ಹೊರತು ಅವ್ರು ಕರೆಕ್ಟಾಗಿ ಅಳತೆ ಗೊತ್ತಿಲ್ಲದೆ ಹಾಕಿರೋ ತಪ್ಪದು. ಆ ಪೌಡ್ರನ್ನ ಲೀಟರ್ ಆಧಾರದಲ್ಲಿ ಡಿವೈಡ್ ಮಾಡ್ಕೊಂಡು ಹಾಕಿ. ಯಾಕೆಂದ್ರೆ ನಿಮಗೆ ಸಿರಪ್ ಬರೀತಾರೆ ಇವತ್ತು ಡಾಕ್ಟ್ರು. ಹಿಂದೆ ಮುಟ್ಲೆ ಒಂದೇ ಮುತ್ತದಲ್ಲಿ ಬರ್ತಿತ್ತು, ಮೇಲ್ಗಡೆ ಮುಟ್ಲೆ ಹೊಡೆದ್ಬಿಟ್ಟು ನಮ್ಮವನು ನನಗೆ ಹಿಡ್ಕೊಂಡು ಊದವಳೆ. ಅದೇ ಮುತ್ತದಲ್ಲಿ ಊದವಳೆ, ಇಲ್ಲ ಸ್ಪೂನ್ ತಗೊಂಡು ಊದವ್ರೆ. ಅಳತೆ ಸಪ್ಪಾಯ್ತದೆ ಅಂತ ಹೇಳಿ ಅದ್ರ ಮೇಲೆ ಇನ್ನೊಂದು ಮುತ್ಲೆ ಹಾಕ್ತವ್ರು. ಇವತ್ತು ಆಗ್ತಲ್ವಾ? ಪ್ಲಾಸ್ಟಿಕ್ ಮುತ್ಲೆ ನೋಡಿಲ್ವಕ್ಕ ಮೇಲೆ? ಆ ಮುತ್ಲೆ ಕೊಡೋ ಫ್ರೀ ಕೊಡ್ತಾವ್ ಕಮ್ಮಿ ಅವನು.
ನಿಂತು ಕಾಸು ಕಿತ್ಕೊತಾನೆ, ನಾವು ನಿನ್ನ ಮುಟ್ಟಿ ಹಾಕಿದ್ರೆ ದುಡ್ಡು ಇಸ್ಕೋಬೇಕು, ಮತ್ತೆ ಜಾಸ್ತಿ ಆಯ್ತದೆ. ಅದಕ್ಕೆ ನಿಮ್ ಕೈಲೇ ಅದೇ ಒಂದು 5 ಲೀಟರ್ ಒಳಗಡೆ ಎಷ್ಟಾರು ಇರ್ಲಿ, 1 ಲೀಟರ್ ಇರ್ಲಿ, 2 ಲೀಟರ್ ಇರ್ಲಿ, 365 ದಿವಸ ನಿಲ್ಲಿಸ್ಬೇಡಿ. 1.5 ಸ್ಪೂನ್ ಹಾಕಿ, ಎಷ್ಟ 1.5 ಸ್ಪೂನ್ ಹಾಕಿ, ಅದ್ರ ಮೇಲೆ 2 ಲೀಟರ್ 5 ಲೀಟರ್ 10 ಲೀಟರ್ ಗಂಟೆ 2 ಸ್ಪೂನ್ ಹಾಕಿ ಸಾಕು. 10 ಲೀಟರ್ ತೀರಾ ದೊಡ್ಡ ಹಸು ಅಪರೂಪ ಸಿಗೋದು, ಸಿಗ್ತವೆ ಒಂದೊಂದು ಊರಲ್ಲಿ 1, 2, 5 ಅಂತವಕ್ಕೆ ಹಸುಗಳ ಲೆಕ್ಕಾಚಾರದಲ್ಲಿ ಹಾಕಿ. ನೀವು ಒಂದೇ ಸಮಕ್ಕೆ ಹಾಕೋದು, ಫೀಡ್ಸ್ ಒಂದೇ ಸಮಕ್ಕೆ ಹಾಕೋದಲ್ಲ, ಅದು 2.5 ಸ್ಪೂನ್ ಹಾಕಿ, 2.5-3 ಸ್ಪೂನ್ ಏನು ತೊಂದರೆ ಇಲ್ಲ. ಸೊ 3 ದಿವಸ ಹಾಕೋದು ವಸ್ತುರಲ್ಲಿ, 3 ದಿವಸ ಒಂಚೂರು ತೆಳ್ಳಗಾಯ್ತದೆ. ನೀವು 1 ತಿಂಗಳಾದ್ಮೇಲೆ ನಿಮ್ಮ ಹಸುಗಳ ಕ್ವಾಲಿಟಿ ಇಂಪ್ರೂವ್ ಆಗಿರ್ತದೆ, ಚೆಕ್ ಮಾಡಿ ನೋಡಿ. ಇವತ್ತು ಹಾಕ್ಬಿಟ್ಟು ಬೆಳಿಗ್ಗೆ ಕೇಳೋ ರಿಪೋರ್ಟ್ ಸಿಗೋದಿಲ್ಲ. ಮಾತ್ರ ನುಂಗಿದ ತಕ್ಷಣ ಹುಷಾರಾಗಿದ್ರೆ ಅಂತ ಮಾತ್ರ ಕೊಟ್ಟರೆ ಜಗತ್ ಬಿದ್ದೋಗದೆ ಕೊಡ್ಬೇಕು. ಒಂದೇ ಸತಿ ಹುಷಾರಾಗಬೇಕು ಅಂದ್ರೆ ಜಗತ್ ಬಿದ್ದೋಗ್ಬೇಕಪ್ಪ. ಬದುಕಬೇಕು ಅಂತಂದ್ರೆ ಅಂತ ಚೂಚೂರು ಹುಷಾರಾಯ್ತು ಬರೋಕೆ 5 ದಿವಸಕ್ಕೆ ಕೋರ್ಸ್ ಬರೀತಾರೆ, 10 ದಿವಸಕ್ಕೆ ಬರೀತಾರೆ. ಯಾಕೆ ಬರೀತಾರೆ? ಹಂಗೆ ಇದನ್ನು ಮೈ 10 ಗಂಟೆ ಬುಡಿ ಒಂಚೂರ 1 ದಿವಸ ಹಾಕ್ಬಿಟ್ಟು ಅಯ್ಯೋ ಗೌರಕ್ಕನ ಹೊರಿತಾರೆ. ಅದೊಂದು ಕಷ್ಟ ಬೇರೆ. ಅಲ್ಲಿ ಯಾರು ಇರಂಗ್ ನೋಡಿ ಇವರೇ ಗೌರಕ್ಕನ ಕಾಣ್ತದೆ ಇಲ್ವಾ? ಯಾರು ಗೌರಕ್ಕನ ಹೆಸರು ತಾಯಿ ಪಟ್ಟು ಬರ್ತದೆ. ಅಯ್ಯೋ ಗೌರಕ್ಕ ಹೋಗಿ ಹೇಳೋದು, ಅಯ್ಯೋ ಸವಿತಾ ಹಾಕ್ಬಿಟ್ಟೆ ಕಣೆ, ನಮ್ಮನೆ ಹುಚ್ಚಿಕೊಂಡು ತೊಳೆದು ಸಾಕು. ನೀನ್ ಎಷ್ಟು ಹಾಕಿದಿ? ಜಾಕೆಟ್ ತಗೊಂಡು ಸುರಿದ್ಬಿಟ್ಟು ಇಲ್ಲ ಬಕ್ಸ್ ಎಲ್ಲ ತಗೊಂಡಾಗ ಹಾಕ್ಬಿಟ್ಟು ಹಾಕಿದ್ರೆ ಏನ್ ಪ್ರಯೋಜನ? ಒಂದು ಡಬ್ಬನ ನಿಮ್ಮ ಮನೇಲಿ ಯಾರ ಮನೇಲೂ ಸ್ಕೇಲ್ ಇಲ್ಲ, ಬೀಡ್ಸನ್ನ ಅಳತೆ ಮಾಡ್ಕೊಳ್ಳಿ. ಬಂದು ಸಂಜೆ ಸಾಧ್ಯವಾದ್ರೆ ಒಂದು 2 ದಿವಸದಲ್ಲಿ ಅಳತೆ ಮಾಡ್ಕೊಳ್ಳಿ ನೀವುಗಳು. ನಾಚಿಕೆನ ಡಬ್ಬದ ಅಳತೆ ಮಾಡಕ್ಕೆ? ಒಂದು ಡಬ್ಬನ ತುಂಬಿಕೊಂಡು ಒಂದು ಕವರ್ಗೆ ಹಾಕೊಂಡ್ಬಂದು ಇಟ್ಬಿಟ್ಟು ತೂಕ ಮಾಡ್ಕೊಂಡು ಹೋಗಿ, ಸ್ಕೇಲ್ ಇಲ್ವಾ ಡೈರಿ ಮಾಡ್ಕೊಡ್ತಾನೆ. ತಗೊಂಡೋಗಿ ಎಷ್ಟು ಗ್ರಾಮ್ ಬರ್ತದೆ ಲೆಕ್ಕ ಹಾಕೊಂಡು ಹಾಲು ಕಮ್ಮಿ ಆದಂಗೆ ಮಾಡಿ ಒಟ್ಟಾಲು ಕರ್ಕೊಂಡು ಹುಯ್ಕೊಳ್ಳೋದಲ್ಲ. ನಿಮ್ಮ ಹಾಲು ಒಂದು ಹಸಿನ ಹಾಲು ಎಷ್ಟೆಷ್ಟು ಬರ್ತದೆ ಒಂದೊಂದ್ಸತಿ ಮಧ್ಯೆ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಒಟ್ಟು ಮಾಡಿ ಇಲ್ಲಿ ಡೈರಿ ಬಂದಾಗ. ಆಗ ನಿಮಗೆ ಫೀಡ್ಸ್ ಹಾಕೋದು ಲಾಭ ಕಾಣೋದು. ಸುಮ್ಮನೆ ಬಗ್ಗೆ ಇಡೋದು, ನೀರು ಉಯ್ಯೋದು, ಲಾಸ್ ಆಯ್ತು ಅನ್ನೋದು. ಹೈನುಗಾರಿಕೆ ಹೈನೋದ್ಯಮ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ಮಾಡೋ ಪದ್ಧತಿ ಲಾಸ್ ಆಯ್ತಾ ಇದೀವಿ. ಅದಕ್ಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇರ್ತೀನಿ. ತಲೆ ಒಳಗೆ ಗೊತ್ತಾದ್ರೆ ಇನ್ನೊಂದು ಮೀಟಿಂಗ್ ಕರೀರಿ, ಹಾಲಾಕೋರಿಗೆ ಒಂದು ಮೀಟಿಂಗ್ ಮಾಡೋಣ, ಹೇಳೋಣ ಜವಾಬ್ದಾರಿಯಿಂದ. ಮುಂದುವರ್ಸಕ್ಕೆ ಮೂರ್ತಿ ಊರೊಳಗಡೆ ಅಡುಗೆ ಮಾಡಿಸ್ಬೇಕು, ಅಲ್ಲೇ ಶಾಮಿಯಾನ ಹಾಕ್ಬೇಕು. ನಾವೇ ಊರೊಳಗೆ ಬರ್ತೀವಿ ಹರಿಕೊಂಡು. ಅರ್ಧ ಆಯ್ತಣ್ಣ? ಹಾಗೆ ಎಲ್ಲರೂ ಬರ್ತಾರೆ ಆಚೆಗೆ. ನಿಮಗೆ ಗೊತ್ತಾಯ್ತದೆ ಈ ಸಂಖ್ಯೆ 1ಕ್ಕೆ 2 ಪಟ್ಟು ಇರ್ತದೆ. ಚೇರ್ ಇನ್ನೂ 50 ಜಾಸ್ತಿ ಹಾಕ್ಸು, ನಿನಗೆ ಅನುಕೂಲ. ಹಾಗೆಲ್ಲ ಮಾಹಿತಿ ಅವರು ಸಿಕ್ತಾಗ ಯಾರು ವಾದ ಮಾಡಲ್ಲ. ಇಲ್ಲಿ ಕೆಲವರು ಬಂದವ್ರೆ, ಅವ್ರಿಗೆ ಮಾತ್ರ ಗೊತ್ತು. ಇನ್ನೊಂದು ವರ್ಷದ ಬೋನಸ್ ಕೇಳೋರ್ಲ, ಯಾಕೆ ಕೊಡಿಸ್ತಿರ್ಲಿಲ್ಲ? ನೀವೇ ಸುಮ್ಮನೆ ಆಗ್ಬಿಟ್ರೇನೋ? ನಾವು ಬಂದಿರೋ ಬಿಡ್ತಿರ್ಲಿಲ್ಲ. ಇವೆಲ್ಲ ಸ್ಟಾರ್ಟ್ ಆಯ್ತವ ಸಂಧಿಕೆ. ನಾವು ಬಂದಿರೋ ಬಿಡ್ತಿರ್ಲಿಲ್ಲ ಕಡೆ 10 ಕೊಡಿಸ್ಬಿಡವು ಅಂತಾರೆ. ಕೊಡಕ್ಕೆ ಏನಪ್ಪ, ನಾನು ಈಗಲೂ ರೆಡಿ ಇದ್ದೀನಿ, ಪೇಮೆಂಟ್ ತೊಂದರೆ ಆಗ್ಬಾರ್ದಲ್ರಿ. ನಿಮ್ ದುಡ್ಡು ಯಾವತ್ತಿಗೂ ಬರ್ತದೆ, ಸ್ವಲ್ಪ ತಾಳ್ಮೇಲೆ ಇದ್ರೆ. ಈಗ ವರಮಹಾಲಕ್ಷ್ಮಿ ಹಬ್ಬದೊಳಗೆ ನಾಳೆ ನಾಡ್ದಲ್ಲಿ ಬೇಕಾದ್ರೆ ಇವತ್ತು ತೆಗೆದು ನಾಳೆ ನಾಡ್ದಲ್ಲೇ ಕೊಟ್ಬಿಡು, ತೊಂದರೆ ಇಲ್ಲ. ಯಾಕೆಂದ್ರೆ ನಮ್ಮ ಅಕ್ತಿರು ಒಂದು ಸೀರೆ ತಂದು ಎಡೆ ಮುಂದೆ ಇಟ್ಲತ್ತಿಗೆ. ಇನ್ನು ಗೌರಿ ಹಬ್ಬಕ್ಕೆ ಅಷ್ಟೊತ್ತಿಗೆ ರೌಕೆಗೆ ಹೊಲ್ಸ್ಕೊಂಡು ಗೌರಿ ಹಬ್ಬಕ್ಕೆ ಉಟ್ಕೊಳ್ಳಿ, ಗೌರಮ್ಮನ ಜೊತೆ ಉಟ್ಕೊಳ್ಳಿ. 2 ಆಯ್ತು ಹಬ್ಬ ನೋಡು, ಟ್ರೈ ಮಾಡು. ಇಲ್ಲ ಅಂದ್ರೆ ಗೌರಿ ಹಬ್ಬ ಕೊಡು. ಏನ್ ಒಂದೇ ದಿವಸ ತಂದು ಕೊಡ, ಯಾಕೆ ಕಡೆ ಈಗ ತಕ್ಕೊಡ್ತಾನೆ